ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭವಂದನೆಗಳನ್ನು ಹೇಳುತ್ತಾ ಈ ಒಂದು ತರಗತಿಯನ್ನು ದ್ವಿತೀಯ ಯುಸಿ ಐಚ್ಛಿಕ ಕನ್ನಡ ವಿಭಾಗದಲ್ಲಿ ನಾವೀಗಾಗಲೇ ಈ ಒಂದು ನಾಟಕ ಭಾಗವನ್ನ ನೋಡ್ತಾ ಇದ್ದೀವಿ. ಕುವೆಂಪು ಅವರು ರಚಿಸಿರುವಂತಹ ಜಲಗಾರ ಅನ್ನುವಂತಹ ನಾಟಕವನ್ನ ಪ್ರಾರಂಭವನ್ನ ಈ ನಾಟಕದಲ್ಲಿ ಹಲವಾರು ಪಾತ್ರಗಳು ತಮ್ಮದೇ ಆದಂತಹ ಒಂದು ಅಂಶವನ್ನ ಬೀರ್ತಾ ಹೋಗ್ತಾ ಇದ್ದಾರೆ. ವಿಭಿನ್ನ ಪಾತ್ರಗಳು ವಿಭಿನ್ನ ತೆರೆದಿಯತ್ತ ಹೋಗ್ತಾ ಇದ್ದಂದ್ರೆ ಸಮಾಜದ ವಿವಿಧ ಮುಖಗಳನ್ನ ಈ ಪಾತ್ರಗಳು ಅನ್ನುವಂಥದ್ದು ನಮಗೆ ತೋರಿಸ್ತಾ ಹೋಗ್ತದೆ ಎನ್ನುವಂಥದ್ದು. ಅಂಥದರಲ್ಲಿ ಈಗಾಗಲೇ ನಾವು ಭೂದೇವಿಯ ಪಾತ್ರವನ್ನ ನೋಡ್ತಾ ಹೋಗಿದ್ದು, ಅದಾಗೆ ಆ ಜಲಗಾರನೊಂದಿಗೆ ಎಲ್ಲಾ ಪಾತ್ರಗಳು ಕೂಡ ಹೇಗೆ ತಮ್ಮನ್ನ ತಾವು ತೊಡಗಿಸ್ಕೊಂಡಿವೆ ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡ್ತಾ ಹೋಗಬಹುದು ಕಣ್ರಿ. ಹಾಗಾಗಿ ಈ ಜಲಗಾರನ ಜೊತೆಯತ್ತ ಇರುವಂತಹ ಎಲ್ಲಾ ಒಂದು ಪಾತ್ರಗಳ ವಿಚಾರವನ್ನ ನಾವು ನೋಡುವಾಗ, ಈಗ ಈ ಜಲಗಾರ ಭೂದೇವಿ ಬಂದು ಹೋದ ನಂತರವಾಗಿ ಜಲಗಾರನ ಪಾತ್ರ ಅನ್ನುವಂಥದ್ದು ರಂಗ ಸಂಚಿಕೆ ಮೇಲೆ ಬರಲಿಕೊಂಡು ಆ ಜಲಗಾರನು ಅನ್ನುವಂಥದ್ದು ತನ್ನ ಪಾತ್ರವನ್ನ ಪ್ರಧಾನವಾಗಿಸಿಕೊಂಡಿರುವಂತದ್ದನ್ನ ನೋಡ್ತಾ ಹೋಗ್ತಾ ಇದ್ದೇವೆ. ಊರ ಕಸವನ್ನ ಗುಡಿಸುತ್ತಾ ಬರುವಂತಹ ಜಲಗಾರನೊಂದಿಗೆ ಈ ಕೆಳಗಿರುವಂತಹ ಹಲವಾರು ಪಾತ್ರಗಳು ತಮ್ಮದೇ ಆದಂತಹ ಒಂದು ಅಂಶವನ್ನ ಬೀರ್ತಾ ಹೋಗ್ತದೆ. ಅಂದ್ರೆ ತಮ್ಮ ಸಮಾಜದಲ್ಲಿರುವಂತಹ ವಿವಿಧ ರೀತಿಯ ಒಂದು ಮುಖಗಳ ಅಂಶಗಳು ಈ ಪಾತ್ರಗಳಾಗಿರ್ತವೆ. ಹಾಗಾಗಿ ಜಲಗಾರನೊಂದಿಗೆ ನಂತರವಾಗಿ ಮೊದಲಲ್ಲಿ ನಾವು ರೈತನನ್ನ ಭೇಟಿ ಮಾಡೋದನ್ನ ನೋಡ್ತಾ ಇದ್ದೇವೆ. ಇಬ್ಬರ ನಡುವೆ ಸಂಭಾಷಣೆಯೂ ಕೂಡ ನಡೆದಾಯಿತು. ಆ ನಂತರ ಈ ರೈತನಿಗೂ ಮತ್ತು ಜಲಗಾರನಿಗೂ ಅಂಥದ್ದೇನು ಒಂದು ತೀವ್ರವಾದಂತಹ ಭಿನ್ನವೇನಿರಲಿಲ್ಲ. ಇವನು ಕೂಡ ತನ್ನ ಕಾಯಕದಲ್ಲಿ ಶಿವನನ್ನ ಕಾಣುವವನೇ, ಹಾಗೆ ರೈತನೂ ಕೂಡ ತನ್ನ ಕಾಯಕದಲ್ಲಿ ಶಿವವನ್ನ ಕಾಣುವಂತವನಾಗಿದ್ದಾನೆ. ಆದರೆ ಎಲ್ಲೋ ಇಲ್ಲಿ ದ್ವಿಮುಖ ಪ್ರಕ್ರಿಯೆಯ ಅಂಶವನ್ನು ನಾವು ರೈತನಲ್ಲಿ ಕಾಣ್ತಾ ಹೋಗ್ತೀವಿ. ಆಧ್ಯಾತ್ಮಿಕ ನೆಲೆಗಟ್ಟಿನ ಮೇರೆಗೆ ಆ ಒಂದು ದೈಹಿಕ ಆಚರಣೆಗಳಲ್ಲಿ ತೊಡಗಿರುವಂತಹ ಇನ್ನೊಂದು ಮುಖವನ್ನ ರೈತನಲ್ಲಿ ನೋಡ್ತೀವಿ. ಆ ಜಲಗಾರನು ಮಾತ್ರ ತನ್ನ ಕಾಯಕವೇ ಸರ್ವಸ್ವವೆಂದು ನಂಬಿರುತ್ತಾನೆ. ಅದಾದ ನಂತರ ಇನ್ನು ಪಾರ್ವರು ಅನ್ನುವಂಥವರನ್ನ ನಾವು ನೋಡ್ತಾ ಹೋಗುವಂತಹ ಒಂದು ಸಂದರ್ಭ ಇಲ್ಲಿ. ಈ ಒಂದು ಜಲಗಾರನ ವಿಚಾರದಲ್ಲಿ ನೋಡ್ತಾ ಹೋದ್ವಿ. ಜಲಗಾರ ತನ್ನ ಕಾಯಕದ ವ್ಯಕ್ತಿತ್ವವನ್ನು ಒಳಗೊಂಡಂತಹ ಅವನು ಕೆಳವರ್ಗನಾದವನಾದ ಕಾರಣಕ್ಕಾಗಿ ಆ ಶೋಷಣೆಗೆ ಒಳಪಟ್ಟಂತಹ ನೋವು ಅವನದಾಗಿತ್ತು. ಆ ನೋವನ್ನ ಅನುಭವಿಸುವಂತಹ ಆ ಜಲಗಾರನ ಮಾತು ತುಂಬಾ ಗಂಭೀರವತ್ತಾಗಿ ಮೂಡಿ ಬರುವಂತದ್ದನ್ನ ನಾವು ನೋಡ್ತಾ ಹೋಗಬಹುದಾಗಿದೆ. ಹಾಗಾಗಿ ಜಲಗಾರನ ಗುಡಿಸುವಂತಹ ಸಂದರ್ಭದಲ್ಲಿ ಇತ್ತ ರೈತನು ಬರ್ತಾ ಇದ್ದಾನೆ, ಹಾಡನ್ನ ಹೇಳ್ತಾ ನೇಗಿಲ ಯೋಗಿಯು ಅನ್ನುವಂತಹ ಒಂದು ಹಾಡನ್ನ ಹೇಳ್ಕೊಂಡು ಬರ್ತಾ ಇದ್ದಾನೆ. ನೇಗಿಲ ಯೋಗಿಯು ನಾನು, ಮಣ್ಣಿನ ಭೋಗಿಯು ನಾನು ಅನ್ನುವಂತಹ ಹಾಡನ್ನ ಕಟ್ಕೊಂಡು ರೈತ ಬರುವಂತೆ ತನ್ನ ಆ ಒಂದು ನೇಗಿಲ ಮಹತ್ವತೆಯನ್ನ, ಅವನ ರೈತಾಪಿ ಬದುಕನ್ನ ಅಲ್ಲಿ ಪ್ರತಿಬಿಂಬಿಸ್ತಾ ಹೋಗುವಂಥದ್ದು. ಆ ಬದುಕು ವಿಶ್ವವನ್ನ ಅದು ಕಾಪಾಡುವಂತಹ ಒಂದು ಬಲವನ್ನ ಒಳಗೊಂಡಿದೆ ಅನ್ನುವಂಥದ್ದು, ಅವನ ಆ ಕಾರ್ಯದ ಹಿನ್ನೆಲೆಯ ಆ ಒಂದು ಫಲ ಅನ್ನುವಂಥದ್ದು ಜಗತ್ತಿನ ಬಲವಾಗಿದೆ ಅನ್ನುವಂಥದ್ದನ್ನ ಅವನು ಹೇಳುವಂಥದ್ದನ್ನ ನಾವು ನೋಡ್ತಾ ಹೋದ್ವಿ. ಹೀಗೆ ಆ ಎಲ್ಲಾ ವಿಚಾರದ ನಂತರವಾಗಿ ರೈತ ಮತ್ತು ಜಲಗಾರನ ನಡುವೆ ಸಂಭಾಷಣೆ ಎನ್ನುವಂಥದ್ದು ನಡೀತಾ ಹೋಗ್ತದ. ಆಗ ಜಲಗಾರನ ವಿಚಾರದತ್ತ ಅವನ ವಿಚಾರ ಶೈಲಿಗೂ ಇವನ ವಿಚಾರ ಶೈಲಿಗೂ ಸ್ವಲ್ಪ ವಿಭಿನ್ನತೆಯನ್ನ ಕಾಣ್ತಾ ಹೋಗ್ತಾ ಇದ್ದೇವೆ. ಕಾರಣ ಇತ್ತ ರೈತನು ಶಿವಾಲಯದಲ್ಲಿರುವಂತಹ ಶಿವಗುಡಿಯ ಆ ಒಂದು ಶಿವನನ್ನ ನೋಡಬೇಕು ಮತ್ತು ಅವನ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು, ಅಲ್ಲದೆ ಆ ಶಿವನ ದರ್ಶನವನ್ನ ಮಾಡಬೇಕು ಅನ್ನುವಂತಹ ಒಂದು ನಿರೀಕ್ಷೆದತ್ತ ಪೂಜಾ ಕೈಂಕರ್ಯಗಳನ್ನ ತೆಗೆದುಕೊಂಡು ಹೊಂಟಂತಹ ಒಂದು ಅಂಶವನ್ನ ನೋಡ್ತಾ ಇದ್ದೇವೆ. ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನ ಅವನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಣ್ಣು, ಕಾಯಿ, ಹೂವು ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಆ ರೈತ ಅನ್ನುವಂಥವನು ಜಲಗಾರನನ್ನು ಕರೀತಾನೆ. ನೋಡಯ್ಯ, ಊರ ಜಾತ್ರೆ ಅನ್ನುವಂಥದ್ದು ನಡೀತಾ ಇದೆ, ನೀನು ಬಾರಯ್ಯ, ಹೋಗುವ ಆ ಒಂದು ಜಾತ್ರೆಯಲ್ಲಿ ನೀನು ಭಾಗವಹಿಸು, ಶಿವನನ್ನ ಕಾಣು ಎಂದು ಹೇಳಿದಾಗ ಅವನು ಹೇಳ್ತಾನೆ, ಕಣ್ರಿ, ನನ್ನ ಶಿವನು ಈ ನನ್ನ ಈ ನಾನು ಕಸ ಗುಡಿಸುವಂತಹ ಒಂದು ಕಸದಲ್ಲಿರುವವನು ಈ ಶಿವನಾಗಿದ್ದಾನೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ಅಂದರೆ ನನ್ನ ಶಿವ ಈ ಕಸದಲ್ಲಿದ್ದಾನೆ, ನನ್ನ ಶಿವ ಈ ಒಂದು ನಾ ಗುಡಿಸುವಂತಹ ಸ್ವಚ್ಛತೆಯ ಕಾರ್ಯದ ಕೆಲಸದಲ್ಲಿದ್ದಾನೆ. ಆ ಕರ್ಪೂರದ ಆರತಿಯಲ್ಲಾಗಿರಲಿ,
ಹೂಗಳ ಒಂದು ಅಲಂಕರಿಸುವಂತಹ ಭಾವದತ್ತವಾಗಿರಲಿ ನನ್ನ ಶಿವನಿಲ್ಲ. ಇಲ್ಲಿ ನನ್ನ ಶಿವ ಅನ್ನುವಂಥವನು ನನ್ನ ಮನದೊಳಗಿರುವವನು. ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಶಿವನಿದ್ದಾನೆ. ದಿಕ್ಕು ದಿಕ್ಕುಗಳಲ್ಲಿ ಶಿವನಿದ್ದಾನೆ, ಕಣಕಣದಲ್ಲೂ ಶಿವನಿದ್ದಾನೆ, ಚರಾಚರಗಳಲ್ಲಿ ಶಿವನಿದ್ದಾನೆ ಅನ್ನುವಂತಹ ವಿಚಾರವನ್ನ ಒಳಗೊಂಡವನು ಜಲಗಾರನಾಗಿದ್ದಾನೆ. ಇವನು ಇಲ್ಲಿ ರೈತನು ಕರೆದಂತಹ ಗುಡಿಗೆ ಹೋಗಲಿಕ್ಕೆ ನಿರಾಕರಿಸಿದ ಕಾರಣ ಅವನು ಹೇಳ್ತಾ ಇದ್ದಾನೆ, ಶಿವ ಎಂದರೆ ಹೇಗಿದ್ದಾನೆ, ಹಾಗೆ ದೇವಾಲಯವೆಂದರೆ ಹೇಗಿದೆ ಎನ್ನುವಂಥದ್ದನ್ನು ಕೂಡ ಹೇಳ್ತಾನೆ. ಇತ್ತ ರೈತ ಹೇಳ್ತಾ ಹೋಗ್ತಾನೆ, ಕಣ್ರಿ ಆ ಶಿವನ ಗುಡಿ ಹೇಗಿದೆ, ಎಷ್ಟು ವೈಭವದಿಂದ ಇರುವಂಥದ್ದು, ಅಂತಹ ಶಿವ ಗುಡಿಗೆ ಹೋಗಬೇಕು ಅನ್ನುವಂತಹ ಒಂದು ಅಂಶವನ್ನ ಇವನು ಆ ಒಂದು ಭಾವವನ್ನು ಹೊತ್ತುಕೊಂಡು ಬಂದಿದ್ದಾನೆ ಕಣ್ರಿ. ಆ ಸಂಭ್ರಮದ ಆಚರಣೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು ಅಂತ ರೈತ ಬಂದಿದ್ದಾನೆ. ಆ ವಿಚಾರವನ್ನು ಇವನಿಗೆ ಹೇಳಿದಾಗ ಇವನ ದೃಷ್ಟಿಕೋನದಲ್ಲಿ ಆಕಾಶದಲ್ಲಿ ಗೋಪುರವೇ ಆ ಒಂದು ಗುಡಿಯಾಗಿ ಗೋಚರಿಸುತ್ತದೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾ ಇದ್ದಾನೆ. ಇವನ ದೃಷ್ಟಿಕೋನವನ್ನ ನಾವು ನೋಡ್ತಾ ಇದ್ದೇವೆ. ಅವನ ಆ ಕಾರ್ಯದಲ್ಲಿ ಶಿವನನ್ನ ಕಾಣ್ತಾ ಇದ್ದಾನೆ, ಅಲ್ಲದೆ ಶಿವ ಹೇಗಿದ್ದಾನೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಕಣ್ರಿ. ಇಲ್ಲಿ ಅವನು ಈ ಶಿವನೆನ್ನುವಂಥವನು ಜೋಯಿಸರ ಶಿವನಂತೆ ಹೇಳುವರು, ಆದರೆ ನನ್ನ ಶಿವ ಅಂದರೆ ನೀನು ಹೇಳುವಂತ ಗರ್ಭಗುಡಿಯಲ್ಲಿರುವಂತಹ ಶಿವನು ಕೇವಲ ಜೋಯಿಸರ ಶಿವ, ನನ್ನ ಶಿವನಲ್ಲ. ನನ್ನ ಶಿವನ್ ಹೇಗಿದ್ದಾನೆ ಅನ್ನುವಂಥದ್ದನ್ನ ಇಲ್ಲಿ ಅವ ಹೇಳುವಂತಹ ವಿಚಾರವನ್ನ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಈ ಜಗದ ದೇಗುಲದಲ್ಲಿ ಜಗದುದಯನ ಕಾರಣವನ್ನ ಕೊಟ್ಟವನು ನನ್ನ ಶಿವನಾಗಿದ್ದಾನೆ, ಸೃಷ್ಟಿಕರ್ತನು ನನ್ನ ಶಿವನು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ಚಂದ್ರನಾಗಿರಲಿ, ಸೂರ್ಯನಾಗಿರಲಿ, ನಕ್ಷತ್ರವಾಗಿರಲಿ, ದೀಪವೇ ಆಗಿರಲಿ, ಈ ಮುಖೇನವಾಗಿ ಹೊರಹೊಮ್ಮುವಂತ ಬೆಳಕು, ಆ ಸೃಷ್ಟಿಯನ್ನ ಕೊಟ್ಟವನು, ಆ ಬೆಳಕನ್ನು ಕೊಟ್ಟವನು ನನ್ನ ಶಿವ. ಅಲ್ಲಿ ನಾನು ನನ್ನ ಶಿವನನ್ನ ಕಂಡಿದ್ದೇನೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ಇನ್ನು ಸುಮಧುರವಾದಂತ ಅಲರುಗಳಲ್ಲಿ ಕಂಡಿದ್ದೇನೆ, ಪುಷ್ಪಗಳಲ್ಲಿ ಕಂಡಿದ್ದೇನೆ, ಸಸ್ಯಗಳಲ್ಲಿ ಕಂಡಿದ್ದೇನೆ ನನ್ನ ಶಿವನನ್ನ ಎಂದು ಹೇಳ್ತಾ ಇದ್ದಾನೆ. ಕೆರೆ ತೊರೆಗಳೆಲ್ಲದರಲ್ಲಿ ನಾನು ಆ ಶಿವನಿಗೆ ಅರ್ಪಿತವಾಗುವಂತಹ ಪಂಚಪಾತ್ರೆಯನ್ನ ಅದನ್ನ ಆ ಒಂದು ತೆರೆ ಕೊರೆಗಳಲ್ಲಿ ಅದೇ ನನಗೆ ಶಿವನಿಗೆ ಅರ್ಪಿಸುವಂತಹ ಪಂಚಪಾತ್ರೆಯಾಗಿದೆ. ಅದರೊಳಗಿರುವಂತಹ ಒಂದು ಪವಿತ್ರವಾದ ಜಲವನ್ನ ನಾನು ಆ ಒಂದು ಸಲಿಲದಲ್ಲಿ ಕಂಡಿದ್ದೇನೆ. ಅಲ್ಲಿರುವಂತಹ ನೀರು, ಆ ತೆರೆ ಕೊರೆಗಳಲ್ಲಿ ಇರುವಂತಹ ನೀರೇನಿದೆಯಲ್ಲ ಅದು ಆ ಒಂದು ಪಾತ್ರೆಯಲ್ಲಿರುವಂತಹದ್ದಾಗಿದೆ ಅನ್ನುವಂಥದ್ದನ್ನ, ಪಂಚಪಾತ್ರೆಯಲ್ಲಿರುವಂತಹ ನೀರು ಕೊಂಡ್ಕೊಂಡಿದ್ದೀನಿ, ಪವಿತ್ರವಾದ ಆ ಒಂದು ತೀರ್ಥ ಎಂದು ಭಾವಿಸುವೆ ನಾನು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ಸುಗಂಧವನ್ನ ಹರಡುವಂಥದ್ದು ಹೂಗಳೇನಿದೆಯಲ್ಲ, ಅಂಥ ಒಂದು ಹೂಗಳ ಪರಿಮಳದಲ್ಲಿ ನನ್ನ ಶಿವನಿಗೆ ನಾನು ಪೂಜೆಯನ್ನ ಅರ್ಪಿಸುವೆ ಅನ್ನುವಂಥದ್ದನ್ನ, ಹಕ್ಕಿಗಳ ಹಿಂಚರ ಸುಸ್ಮೇಳವೇ ಅದು ನನಗೆ ಹಿಂಪಾಗಿ ಗೋಚರಿಸುವಂತಹ ಹಕ್ಕಿಗಳ ಹಾಡೆ ಸುಸ್ವರವಾಗಿ ಹೊಮ್ಮಳಿಸುವಂಥದ್ದಾಗಿದೆ, ಅದೇ ಮೇಳವಾಗಿದೆ. ಎದೆಯಲ್ಲಿರುವಂತಹ ಒಲವಿನ ಅಂಶವೇ ಧರ್ಮದ ಶಾಸ್ತ್ರವಾಗಿ ಹೋಗಿದೆ, ಭಕ್ತಿಯ ದಿವ್ಯಾತ್ಮವೇ ಯಜ್ಞವಾಗಿ ಹೋಗಿರುವಂಥದ್ದು. ಮಾತುಗಳು, ಒಳ್ಳೆಯ ಮಾತುಗಳೆಲ್ಲವೂ ಕೂಡ ಮಂತ್ರ ಘೋಷಗಳಾಗಿ ಹೋಗಿವೆ. ನಾನು ಹೀಗೆ ನಡೆಯಬೇಕೆಂಬ ನೀತಿಯನ್ನ ಕಟ್ಟಿಕೊಂಡಿದ್ದೇನಲ್ಲ, ಆ ನೀತಿಯೇ ನನಗೆ ಪರಮ ದೇವವನ್ನ, ವೇದವನ್ನ ಒಳಗೊಳ್ಳುವಂಥದ್ದಾಗಿದೆ. ಆ ನೀತಿಯೇ ನನಗೆ ಪರಮ ವೇದವಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ತಿರೆಗಿಂತ ದೇಗುಲದೊಳ್ ಏನಿರಲಿಕ್ಕುಂಟು ಇಂಥ ಭೂಮಿ, ಇದು ನನಗೆ ಗರ್ಭಗುಡಿ. ಈ ಗರ್ಭಗುಡಿಯಲ್ಲಿರುವಂತ ಈ ಚರಚರಗಳನ್ನ ಏನ್ ಹೇಳ್ತಾ ಹೋದಲ್ಲ, ಇವೆಲ್ಲವುಗಳಲ್ಲಿ ಶಿವನಿದ್ದಾನೆ ಎಂದಾದಾಗ ಗರ್ಭಗುಡಿಯಲ್ಲಿರುವಂತ ಶಿವನನ್ನ ನೋಡುವಂತಹ ಆಸೆ ನನಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾ ಇದ್ದಾನೆ ಇದ್ದ ಈ ಒಂದು ಜಲಗಾರ. ಅದಾದ ನಂತರ ಅದೇ ಗುಡಿಯೊಳಗೆ ಇರುವನು ದೇವ ಅನ್ನುವಂಥ ಒಂದು ಹಾಡನ್ನ ಹೇಳ್ತಾ ಹೋದನು. ಗುಡಿಯೊಳಗಿರಲು ದೇವ ಒಡೆಯನಾರಿ ಜಗವ ಕಾವ, ವಿಗ್ರಹದೊಳ್ಳಿರೇ ರಾಮ ಯಾರದಿ ಲೋಕದ ರಾಮ. ಆ ಗುಡಿಯಲ್ಲಿ ರಾಮನಿದ್ದಾನೆ ಎನ್ನುವಂತಹ ಒಂದು ಕಲ್ಪನೆ ನಿಮ್ಮದಾಗಿದೆ. ಆದರೆ ಇತ್ತ ರಾಮನು, ರಹೀಮನು, ಹಾಗೆ ಅದೇ ರೀತಿಯತ್ತ ಇತ್ತ ಏಸು ಎಲ್ಲರೂ ಕೂಡ ಅಂದರೆ
ರಾಮ, ಅಲ್ಲ, ಏಸು ಎಲ್ಲಾ ಭಗವಂತನು ಕೂಡ ದಿಕ್ಕುಗಳಲ್ಲಿದ್ದಾನೆ, ಎಲ್ಲರೂ ಕೂಡ ಒಬ್ಬನೇ ಆಗಿದ್ದಾನೆ ಅನ್ನುವಂಥವನ ಕಲ್ಪನೆಯನ್ನ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಅಂದ್ರೆ ಕಲ್ಪನೆ ಅನ್ನೋದಕ್ಕಿಂತ ಅದು ಅವನ ವಾಸ್ತವಿಕ ನಂಬಿಕೆ ಅನ್ನುವಂಥದ್ದು. ಅಂಥದ್ದೊಂದು ದೃಢವಾದ ಭಕ್ತಿ ಅನ್ನುವಂಥದ್ದು ಹೇಗಿದೆ ಅನ್ನುವಂಥದ್ದನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ಕಣ್ರಿ ಅವನು. ಅವನ ದೃಢತೆಯ ಭಕ್ತಿಯಲ್ಲಿ ಅವನು ಆ ಶಿವನನ್ನ ಕಂಡಿದ್ದಾನೆ. ಶಿವನೆಂದರೆ ಒಂದು ಶಕ್ತಿ, ದೈವವೆಂದರೆ ಒಂದು ಶಕ್ತಿ. ಹಾಗಾಗಿ ಆ ದೈವಕ್ಕೆ ಹಲವಾರು ಹೆಸರುಗಳನ್ನು, ರೂಪಗಳನ್ನು, ಆಕಾರಗಳನ್ನು ಕೊಟ್ಟುಬಿಟ್ಟು ನಾವು ಇಂತಿಂಥ ಧರ್ಮಕ್ಕೆ ಇಂತಿಂಥ ಭಗವಂತನೆಂದು ನಾವು ಗುರುತಿಸಿದ್ದೇವೆ. ಆದರೆ ಆ ಎಲ್ಲಾ ಭಗವಂತನಲ್ಲಿರುವಂಥದ್ದು ಒಂದೇ ಶಕ್ತಿ, ಅದೇ ಉತ್ತಮ ಒಂದು ಅಂಶ. ಹಾಗಾಗಿ ಆ ಶಕ್ತಿಯ ಅಂಶವನ್ನು ಎಲ್ಲೆಡೆಯೂ ಕೂಡ ಇದೆ. ಎಲ್ಲ ದೇವರು ಒಂದೇ ಎನ್ನುವಂತಹ ಭಾವವನ್ನ ಇವ ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ. ಹಾಗೆ ಹಾಡನ್ನ ಹೇಳ್ತಾ ಇದ್ದ. ಅವನ ಹಾಡು ತುಂಬಾ ಮಧುರವಾಗಿತ್ತು. ಅವನು ಹೇಳುವಂತ ಈ ಹಾಡನ್ನ ಕೇಳ್ತಾ ಹೋದಾಗ, ಆ ಹಾಡನ್ನ ಕೇಳ್ತಾ ಕೇಳ್ತಾ ಇಬ್ಬರು ಪಾರ್ವರು ಬರ್ತಾ ಇದ್ದಾರೆ ಕಣ್ರಿ. ಇಲ್ಲಿ ಈ ಒಂದು ರಂಗಭೂಮಿಯಲ್ಲಿ ಈ ಪಾತ್ರಗಳ ಒಂದು ಆಗಮನವಾಗ್ತಾ ಇದೆ. ಇಬ್ಬರು ಪಾರ್ವರು ಬರ್ತಾ ಇದ್ದಾರೆ. ಆಹಾ, ಆ ಹಾಡು ಎಷ್ಟು ಮಧುರವಾಗಿ ಕೇಳಿ ಬರ್ತಾ ಇದೆ. ಮಧುರವಾದ ಧ್ವನಿ ಕಂಠದಿಂದ ಹೇಳ್ತಾ ಇದ್ದಾನೆ ಇತ್ತ ಈ ಜಲಗಾರ ಈ ಒಂದು ಹಾಡನ್ನ. ಆಗ ನೋಡುವ ಮುಂದೆ ಈ ಒಂದು ನಾಟಕದ ಮುಂಭಾಗ ಏನಿದೆ ಎನ್ನುವಂಥದ್ದನ್ನ ಕಂಡಾಗ ಇಲ್ಲಿ ಇಬ್ಬರು ಪಾರ್ವರ ಪ್ರವೇಶ ಅನ್ನುವಂಥದ್ದು ನಾಟಕದಲ್ಲಿ ಆಗಿದೆ. ಆಗ ಅದರಲ್ಲಿ ಮೊದಲನೇ ಪಾರ್ವ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೊಳಲ ಇನಿದನಿಯಂತೆ ಸವಿಗೊರಲಿನಿಂದ ದೊಗೆದ ಗಾನವ ಇದಿನಿತು ಇಂಟು ಹಾಡಿದವರಾರು ಹೇಳ್ತಾ ಇದ್ದಾನೆ. ಕೊರಳ ಇನಿದನಿಯಂತೆ ತಂಪಾಗಿ ಅಂದ್ರೆ ಇಂಪಾಗಿ ಒಡಮೂಡಿ ಬರುವಂತಹ ಒಂದು ಆ ಹಾಡು ಅನ್ನುವಂಥದ್ದು ಹೊರಮೂಡ್ತಾ ಇದೆ. ಸವಿ ಗೊರಳಿನಿಂದೊಗೆದ ಒಂದು ಸವಿಯಾದ ಒಂದು ಧ್ವನಿಯ ಸುರುಳಿಯನ್ನ ಅಂದ್ರೆ ಧ್ವನಿಯ ಒಂದು ಅಂಶದ ಮುಖೇನ ಅವನ ಹಾಡು ಅನ್ನುವಂಥದ್ದು ಹೊರಹೊಮ್ಮಿ ಬರ್ತಾ ಇದೆ. ಆ ಒಂದು ಧ್ವನಿ ಸುರುಳಿಯಿಂದ ಹೊರಹೊಮ್ಮಿ ಬರುವಂತಹ ಹಾಡು ಗಾನವಾಗುವುದು. ಈ ಗಾನ ಏನಿದೆಯಲ್ಲ, ಅಬ್ಬಾ ಎಷ್ಟು ಹಿಂಪಾದ ಗಾನ ಅಂತ ಹೇಳ್ತಾ ಇದ್ದಾನೆ ಕಣ್ರಿ. ಹಾಡಿದವರಾರು? ಇಷ್ಟೊಂದು ಹಿಂಪಾದ ಗಾನವನ್ನ ಹಾಡಿದವರು ಯಾರು ಅಂತ ಮೊದಲನೇ ಪಾರ್ವ ಎರಡನೇ ಪಾರ್ವನನ್ನ ಕೇಳ್ತಾ ಇದ್ದಾನೆ. ಆಗ ಇನ್ನೊಬ್ಬ ಪಾರ್ವ ಹೇಳ್ತಾನೆ, ಪಾರ್ವ ಎಂದರೆ ಬ್ರಾಹ್ಮಣ. ಪಾರ್ವ ಎಂದರೆ ಬ್ರಾಹ್ಮಣ. ನಾವು ಇನ್ನು ಸಮಾನಾರ್ಥಕ ಪದವನ್ನ ನೋಡ್ತಾ ಹೋದ್ರೆ ಇವರನ್ನ ವಟು ಅಂತ ಕರೀತಾರೆ. ಹೌದಾ? ಹೀಗೆ ಹಲವು ಪದಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಅನ್ನೋದು. ಬ್ರಾಹ್ಮಣನ ಪಾರ್ವ ಎಂದರೆ ಬ್ರಾಹ್ಮಣ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಇಬ್ಬರು ಬ್ರಾಹ್ಮಣರು ಬಂದಿದ್ದಾರೆ. ಆ ಬ್ರಾಹ್ಮಣರಲ್ಲಿ ನಾವು ಮೊದಲ ಪಾರ್ವನು ಆ ಒಂದು ಹಾಡನ್ನ ಯಾರಪ್ಪ ಹಾಡಿದ್ದು, ಎಂತ ಮಧುರವಾದ ಕೊರಳಿನ ಧ್ವನಿ ಅಂದರೆ ಎಷ್ಟೊಂದು ಇಂಪಾಗಿ ಒಡಮೂಡಿ ಬರುವಂತಹ ಒಂದು ಧ್ವನಿ ಇಂದ ಸರಿಯಾಗಿರುವಂತಹ ಕೊರಳಿನಿಂದ ಆ ಧ್ವನಿಯ ಒಂದು ಹಾಡು ಹೊರಗುಂತಾ ಬರ್ತಾ ಇದೆ. ಎಷ್ಟು ಹಿಂಪಾಗಿ ಹಾಡ್ತಾ ಇದ್ದಾರಪ್ಪ, ಯಾರು ಈ ಹಾಡನ್ನ ಹಾಡಿದವರು ಅಂತ ಒಬ್ಬ ಹೇಳ್ದ ಮೊದಲನೇ ಪಾರ್ವ. ಆಗ ಎರಡನೇ ಪಾರ್ವ ಹೇಳ್ತಾ ಇದ್ದಾನೆ, ಯಾರೋ ದಿವ್ಯಾತ್ಮನಿರಬೇಕು, ಮಧುರತಮ ಗಾಯನವು ಅಮಲತಮ ಹೃದಯದಿಂದಲ್ಲದೆ ಹೊರಹೊಮ್ಮಲಹುದು, ಗುಡಿಯ ಬಳಿಯಾದರೂ ಹಾಡಿದನು. ಅವನು ಹೇಳ್ತಾ ಇದ್ದಾನೆ ನೋಡ್ರಿ, ಎರಡನೇ ಪಾರ್ವ ಹೇಳ್ತಾ ಇದ್ದಾನೆ, ಯಾರೋ ದಿವ್ಯಾತ್ಮನಿರಬೇಕು, ಯಾರೋ ದೊಡ್ಡ ವ್ಯಕ್ತಿ ಈ ಹಾಡನ್ನ ಹಾಡಿರಬೇಕು. ದಿವ್ಯಾತ್ಮ, ಒಳ್ಳೆಯ ಆತ್ಮವನ್ನೊಳಗೊಂಡವನು, ಶ್ರೇಷ್ಠ ಆತ್ಮವನ್ನೊಳಗೊಂಡವನು ಅನ್ನುವಂಥದ್ದನ್ನ ನೋಡ್ತಾ ಇದ್ದೇವೆ. ಅಂತಹ ಒಂದು ಶ್ರೇಷ್ಠತನವನ್ನ ಒಳಗೊಂಡಂತಹ ವ್ಯಕ್ತಿ ಈ ಹಾಡನ್ನ ಹಾಡಿರ್ಬೇಕು ಅಂತ ಹೇಳ್ತಾ ಇದ್ದಾನೆ ಕಣ್ರಿ. ಮಧುರತಮ ಗಾಯನವೂ ಅಮಲತಮ ಹೃದಯದಿಂದಲ್ಲದೆ, ಮಧುರವಾದ ಈ ಗಾಯನ ಅನ್ನುವಂಥದ್ದು ಮನ ಸೆಳೆಯುವಂತಹ ಹೃದಯದಿಂದ ಮಾತ್ರ ಹೊರಹೊಮ್ಮಲು ಸಾಧ್ಯ ಅನ್ನುವಂಥದ್ದನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಹಾಗೆ ಮಾತ್ರ ಹೊರಹೊಮ್ಮಿ ಬರ್ಲಿಕ್ಕೆ ಉಂಟು. ಹಾಗಾದ್ರೆ ಹಾಡಿದವನು ಯಾರು ಎಂದು ನೋಡ್ತಾ ಇದ್ದಾನೆ. ಅತ್ತ ಇತ್ತ ನೋಡ್ತಾ ಗುಡಿಯ ಬಳಿಯೂ ಕೂಡ ಹೋಗಿ ನೋಡ್ತಾ ಇದ್ದಾನೆ, ಹಾಡಿದವನು ಯಾರು. ಆಗ ಮತ್ತೆ ಮೊದಲನೇ ಪಾರ್ವ ಅವನು
ಜಲಗಾರನನ್ನ ಅಲ್ಲೇ ಕಸಬನ್ನುಗೊಳಿಸ್ತಾ ಇರುವಂತಹ ಜಲಗಾರನನ್ನ ಮೊದಲನೇ ಪಾರ್ವ ನೋಡ್ತಾ ಇಲ್ಲಿ ಯಾರು ಇಲ್ಲ, ಇವನನ್ನ ಕೇಳುವ ಅನ್ನೋ ಹಾಗೆ ಆ ಪಾರ್ವ ಅವನನ್ನ ಸನ್ನೆ ಮಾಡಿ ನಿಲ್ಲಿಸಿದ. ಇಲ್ಲಿ ಮೊದಲನೇ ಪಾರ್ವ ಹೇಳ್ತಾ ಇದ್ದಾನೆ, ಜಲಗಾರ ಹಾಡಿದವರು ಯಾರೋ, ಏ ಜಲಗಾರನೇ ಈ ಹಾಡನ್ನ ಆಡಿದವರು ಯಾರೋ ಅಂತ ಕೇಳ್ತಾ ಇದ್ದಾನೆ ಕಣ್ರಿ ಮೊದಲನೇ ಪಾರ್ವ. ಆಗ ಜಲಗಾರನಿಗೆ ಅವನು ಈತನನ್ನ ನೋಡಿದ ಹಾಗೆ ಕೇಳಿದಾಗ ಪಾಪ ಆ ಒಂದು ವಿನಯತೆ ಎನ್ನುವಂಥದ್ದು ಹಂತಕ್ಕೆ ಇತ್ತು ನೋಡಿ. ಅವನ ಕಾಯಿಕದಲ್ಲಿ ಅವನು ಶ್ರದ್ಧೆಯನ್ನ ಭಕ್ತಿಯನ್ನ ಒಳಗೊಳ್ಳುವುದ್ರ ಜೊತೆಗೆ ಅವನ ವ್ಯಕ್ತಿತ್ವದಲ್ಲಿ ವಿನಯತನ ಅನ್ನುವಂಥದ್ದು ಕಂಗೊಳಿಸ್ತಾ ಇತ್ತು. ಅದಕ್ಕೆ ಎರಡೂ ಕೈಗಳನ್ನು ಜೋಡಿಸಿ ಕೈ ಮುಗಿದು ಹೇಳ್ತಾ ಇದ್ದಾನೆ. ಅವ ಕೈ ಮುಗಿದು ನಾನೇ ಸ್ವಾಮಿ, ತಮ್ಮ ಅನುಗ್ರಹದಿಂದ ನಾನೇ ಸ್ವಾಮಿ ಹಾಡನ್ನ ಹಾಡಿದ್ದು, ಆದರೆ ನಿಮ್ಮ ಅನುಗ್ರಹದ ಮೇರೆಗೆ ನಾನು ಈ ಹಾಡನ್ನ ಹಾಡಿದೆ ಎಂದು ಹೇಳಿದ ಇತ್ತ ಜಲಗಾರ. ಆಶ್ಚರ್ಯ ಕುಳಿತುಕೊಂಡಿ ಪಾರ್ವರಿ. ಆಗ ಎರಡನೇ ಪಾರ್ವ ಹೇಳ್ದ, ಅವನಂತೆ ಬರೀ ಸಟ್ಟೆ, ಹೋಗೋಣ ಬಾ. ಅವನು ಹೇಳಿದ್ನಂತೆ ಈ ಹಾಡನ್ನ, ಬರೀ ಸಟ್ಟೆ ಎಂದರೆ ಸುಳ್ಳು. ಹಾಗಾಗಿ ಇಲ್ಲಿ ಬರೀ ಸಟ್ಟೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಇವ ಸುಳ್ಳು ಹೇಳುತ್ತಿದ್ದಾನೆ ಬಾಳಯ್ಯ, ಇವನೊಂದಿಗೆ ಅಂತ ಮಾತು ಹೋಗುವ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅವನಂತೆ ಬರೀ ಸಟೆ ಬರೀ ಸುಳ್ಳನ್ನ ಹೇಳ್ತಾ ಇದ್ದಾನೆ, ಬಾರಯ್ಯ ಹೋಗು ಇವನಂತ ಎಂತ ಮಾತು ಅನ್ನೋ ಹಾಗೆ ಅವನು ಆ ಮೊದಲನೇ ಪಾರ್ವನನ್ನ ಕರೆದ. ಆದರೆ ಮೊದಲನೇ ಪಾರ್ವ ನಿಂತು ಅವನೊಂದು ಇನ್ನೂ ಮಾತಾಡ್ಲಿಕ್ಕೆ ಇಚ್ಛಿಸಿದ. ಏನೆಂದು ನೋಡು, ಸಂಗೀತವನೇ ಇದೇನು ಮನ ಮೋಹಿಪಂತೆ ಇರಲಿಲ್ಲ, ಗಾನದೇವಿಯು ಹೀನ ಜಲಗಾರನ್ನು ಒಲಿವಳೆ ಎಂದಿಗೂ ಇಲ್ಲ ಹೇಳಿದ ಕಣ್ರಿ. ಸಂಗೀತ ವನಿತೆ ಇಂತೇನು, ಈ ಸಂಗೀತ ವನಿತೆ ಅನ್ನುವಂಥವಳು ನಿನ್ನಂತವನಿಗೆ ಹೊಲಿಲಿಕ್ಕೆ ಸಾಧ್ಯವೇ? ಮನಮೋಹಿಪಂತೆ ಇರಲಿಲ್ಲಯ್ಯ, ನೀನೇ ಈ ಸಂಗೀತವನ್ನು ಹಾಡಿದೆಯಲ್ಲ, ಅದೇನು ನನ್ನ ಮನಸ್ಸನ್ನ ಸೆಳೆಯುವಂತಹ ಒಂದು ರೀತಿಯತ್ತ ಇರಲಿಲ್ಲ ಅಯ್ಯ. ಆಗ ಏನ್ ಹೇಳ್ದ, ಯಾರೆಂದು ಹಾಡಿದವನು ಕೇಳದೆ ನೋಡದೆ ಇದ್ದಾಗ ಅವನ ಹಾಡು ಮಾತ್ರ ಕಿವಿಗೆ ಕೇಳಿದಾಗ ಹಿಂಪಾಗಿ ಹೊರಹೊಮ್ಮಿಸಿದಾಗ ದಿವ್ಯಾತ್ಮನಂತೆ ಕಂಡವರು, ಮಧುರ ಗಾನವಾಗಿತ್ತು, ಅಮಲತನವನ್ನು ಒಳಗೊಳ್ಳುವಂಥದ್ದಾಗಿತ್ತು. ಆದರೆ ಈಗ ಹೇಳ್ತಾ ಇದ್ದಾನೆ ಅವನು, ನೀನ್ ಹೇಳಿದಂತ ಈ ಸಂಗೀತ ಇದೆಂತ ಒಂದು ಮಧುರತೆಯನ್ನ, ಅಂದ್ರೆ ಮನಮೋಹಿತವಾಗಿ ಏನು ಇರಲಿಲ್ಲ ಬಿಡು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ಅಲ್ಲದೆ ಮತ್ತೊಂದು ಮಾತನ್ನ ಹೇಳ್ತಾರೆ, ಆ ಗಾನ ದೇವತೆ ಇಂಥ ಹೀನ ಜಾತಿಯವನಿಗೆ ಹೊಲಿಲಿಕ್ಕುಂಟೇನೋ ಅನ್ನುವಂತ ತಿರಸ್ಕಾರದಿಂದ ಮಾತನಾಡ್ತಾ ಇದ್ದಾನೆ ಕಣ್ರಿ. ಅಂದರೆ ಅಂಥ ಗಾನ ದೇವತೆ ಅನ್ನುವಂಥವಳು ಒಬ್ಬ ಜಲಗಾರನಂತಹ ಕೆಳವರ್ಗದಲ್ಲಿ ಕೆಲಸ ಮಾಡುವಂತಹ ಇವನಿಗೆ ಹೊಲಿಲಿಕ್ಕೆ ಸಾಧ್ಯವೇನು ಅನ್ನುವಂತೆ ವರ್ಗ ತಾರತಮ್ಯವನ್ನ ಅಥವಾ ಜಾತಿಯ ಅಂಶವನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಸಮಾಜದಲ್ಲಿರುವಂತಹ ಇನ್ನೊಂದು ಮುಖ ಇದು ಕಣ್ರಿ, ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಒಂದೆಡೆಯತ್ತ ಶೋಷಣೆಗೊಳಗಾಗುವಂತಹ ಜಲಗಾರ, ಇನ್ನೊಂದೆಡೆ ಶೋಷಣೆಯನ್ನ ಮಾಡುವಂತಹ ಪಾರ್ವ. ಈ ಪಾರ್ವರ ಮಾತುಗಳು ಇಲ್ಲಿ ಸ್ಪಷ್ಟವಾಗಿ ಎರಡು ಮುಖಗಳಾಗಿ ಕಾಣ್ತಾ ಹೋಗ್ತಾ ಇದೆ ಎನ್ನುವಂಥದ್ದು. ಹಾಗಾಗಿ ಇತ್ತ ಆ ರೀತಿಯತ್ತ ಅವನನ್ನ ಹಿಂಜರಿದು ಮಾತನಾಡುವಂತಹ ಒಂದು ಅಂಶವನ್ನ ನೋಡಿದ್ವಿ. ನಂತರ ಎರಡನೇ ಪಾಪ ಹೇಳ್ತಾ ಇದ್ದಾನೆ ಕಣ್ರಿ, ಶೂದ್ರರು ಕವಿವರ್ಯ ಉದಯಿಸುವರೇ, ಹುಟ್ಟುವರೇ ಪಂಡಿತರ್, ಜನಿಸುವರೇ ಶಿಲ್ಪಿಗಳ್, ಗಾಯಕರ್, ಯೋಗಿಗಳ್, ಆಸದಳಂ ಹೊತ್ತಾಯ್ತು ಹೋಗೋಣ ಹೇಳ್ತಾ ಇದ್ದಾನೆ ಕಣ್ರಿ. ಶೂದ್ರನಿವನು, ಇಂಥ ಶೂದ್ರನಲ್ಲಿ ಕವಿವರ್ಯರು ಉದಿಸುವರುಂಟೆ. ಶೂದ್ರರಲ್ಲಿ ಕವಿವರ್ಯರು ಹುಟ್ಟಲಿಕ್ಕೆ ಸಾಧ್ಯವೇ? ಅವರಲ್ಲಿ ಅವರ ಒಂದು ವಿಚಾರದಲ್ಲಿ ಕವಿಗಳ ವಿಚಾರವನ್ನ ಮಾಡುವಂತಹ ಒಂದು ವಿದ್ವತ್ತು ಬರ್ಲಿಕ್ಕುಂಟೆ. ಕವಿ ವಿದ್ವತ್ತು ಈ ಶೂದ್ರನಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಒಬ್ಬ ಶೂದ್ರನು ಕವಿಯಾಗಲು ಸಾಧ್ಯ ಇಲ್ಲ, ಅವನೊಳಗೆ ಕವಿಯ ಅಂಶ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟುವರೇ ಪಂಡಿತರು, ಮತ್ತ ಪಂಡಿತರು ಹುಟ್ಲಿಕ್ಕುಂಟು ಅವನು ಹೇಳ್ತಾ ಹೋದ. ಇಲ್ಲಿ ಈ ಒಂದು ಹಾಡಲ್ಲಿ ಹೇಳ್ತಾ ಹೋದಾಗ ಹಿಂದೆ ಒಂದು ಗುಡಿಯೊಳಗಿರಲು ದೇವ ಅನ್ನುವಂತ ಹಾಡನ್ನ ಹಾಡ್ತಾ ಹೋದಾಗ ಅದರಲ್ಲಿ ರಾಮನು ರಹೀಮನು ಎಲ್ಲಾ ಹಾಡುಗಳನ್ನ ಹೇಳ್ತಾ ಹೋದ. ಅಲ್ಲೇ ರಾಮನಿದ್ದಾನೆ, ಅಲ್ಲೇ ಕರೀಮನಿದ್ದಾನೆ, ಅಲ್ಲೇ ಬ್ರಹ್ಮನೂ ಇದ್ದಾನೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ.
ಅಲ್ಲೇ ಕಂದನ್, ಕಬೀರ, ಗುರುಬೀರ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಎನ್ನುವಂತ ಅಂಶವನ್ನ ನಾವು ಹೇಳ್ತಾ ಹೋದ. ಅಂಥ ಒಂದು ವಿಚಾರವನ್ನ ನೋಡ್ತಾ ಹೋದಾಗ ಅವನಲ್ಲಿ ಆ ಪಂಡಿತತ್ವದ ಅನ್ನುವಂಥದ್ದು ಇರ್ಲಿಕ್ಕುಂಟೆ, ಆ ಪಾಂಡಿತ್ಯ ಇರ್ಲಿಕ್ಕುಂಟೆ. ಅವನು ಪಂಡಿತನಾಗಲು ಹೇಗೆ ಸಾಧ್ಯ? ಹಾಗಾಗಿ ಅವನಲ್ಲಿ ಪಂಡಿತನ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಜನಿಸಲು ಶಿಲ್ಪಿಗಳು ಜನಿಸುವುದುಂಟೆ, ಅವನಲ್ಲಿ ಆ ಶಿಲ್ಪ ಕಲೆಯ ಕಲೆಗಾರಿಕೆ ಅನ್ನುವಂಥದ್ದು ಹುಟ್ಟಲಿಕ್ಕುಂಟೆ. ಗಾಯಕ ಒಳ್ಳೆ ಹಾಡುಗಾರನಾಗಲುಂಟೆ, ಆ ಹಾಡುಗಾರನ ಕಲೆ ಅವನಲ್ಲಿ ಇರ್ಲಿಕ್ಕ ಸಾಧ್ಯವೇ? ಯೋಗಿಗಳು ಹಾಸದಳಂ ಸಾಧ್ಯವೇ ಇಲ್ಲ. ಇಂಥ ಮಹಾನ್ ವ್ಯಕ್ತಿಗಳು ಯಾರು ಕೂಡ ಒಬ್ಬ ಶೂದ್ರನಲ್ಲಿ ಅಂಥ ಒಂದು ಅಂಶಗಳ ಗುಣಗಳು ಹುಟ್ಟಿ ಬರಲು ಸಾಧ್ಯವಿಲ್ಲ. ಎಂದರೆ ಇವೆಲ್ಲ ಒಂದು ಗುಣ ಸ್ವಭಾವಗಳೆಲ್ಲವೂ ಕೂಡ ಉನ್ನತ ವರ್ಗದವರಲ್ಲಿ ಮಾತ್ರ ಇರಲಿಕ್ಕುಂಟು, ಒಬ್ಬ ಶೂದ್ರನಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಅವರ ಸ್ಪಷ್ಟ ಕಲ್ಪನೆಯನ್ನ ಇಲ್ಲಿ ಪಾರ್ವರು ಹೇಳುವಂತದ್ದನ್ನ ನೋಡ್ತಾ ಹೋಗ್ತಾ ಇದ್ದೇವೆ. ಹಾಗಾಗಿ ಇನ್ನು ಈ ರೀತಿ ಇರುವಾಗ ಯಾವುದೇ ಕಾರಣಕ್ಕೂ ಒಬ್ಬ ಶೂದ್ರನಲ್ಲಿ ಕವಿಯು ಕೂಡ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಒಬ್ಬ ಪಂಡಿತನ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಶಿಲ್ಪಿಗಳಾಗಿರಬಹುದು, ಗಾಯಕರಾಗಿರಬಹುದು, ಯೋಗಿಗಳಾಗಿರಬಹುದು, ಇವರಾರೂ ಕೂಡ ಹುಟ್ಟಿ ಬರಲು ಅಸಾಧ್ಯ. ಅವರೆಲ್ಲಿಯೂ ಅದು ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅವನ ಸುಳ್ಳು ಹೇಳ್ತಾ ಇದ್ದಾನೆ, ಬಾರಯ್ಯ ಹೋಗುವ ಎಂದು ಅವನನ್ನ ತಿರಸ್ಕಾರದಿಂದ ಮಾತನಾಡ್ತಾ ಮತ್ತು ಅವನನ್ನ ಹಿಂಜರಿದು ಮಾತನಾಡುವಂತಹ, ಅವನ ಧರ್ಮವನ್ನ ಹಿಂಜರಿದು ಕೀಳಾಗಿ ಕಂಡು ಮಾತನಾಡ್ತಾ ಅವರು ಮುಂದೆ ಹೋಗುವಂತಹ ಹಾದಿಯನ್ನ ಕಂಡುಕೊಂಡ. ಆಗ ಮೊದಲನೇ ಪಾರ್ವ ಮತ್ತೊಮ್ಮೆ ಹೇಳ್ದ, ಇರಲಿ ಬಿಡಯ್ಯ ಅಂತ ಹೇಳ್ತಾ ಅವನು ಪ್ರಾರಂಭವನ್ನ ಮಾಡ್ತಾ ಇದ್ದಾನೆ. ಇವನ ಹಾಡಿನಿತು ಇಂಪು ತೋರಿದರು ಗುಡಿಯ ಬಳಿ ಬೇಡ, ಕೇಳಲಿ ಶಿವಗುಡಿಯ ಗಂಟೆಗಳ್. ಹೇಳ್ತಾ ಇದ್ದಾನೆ, ಇವನ ಹಾಡು ಇಂಪಾಗಿ ಹಾಡಿದ್ದಾನೆ ಅನ್ನುವಂಥದ್ದು ತೋರಿರುವುದು ಬೇಡ ಬಿಡಯ್ಯ. ಅದೇನು ಅಲ್ಲಿ ನೋಡೋಣ, ನಮ್ಮ ಶಿವಗುಡಿಯಲ್ಲಿ ಘಂಟಾನಾದ ಅನ್ನುವಂಥದ್ದು ಹೊಮ್ಮಳಿಸ್ತಾ ಇದೆ, ಅಲ್ಲಿಗೆ ಹೋಗುವಪ್ಪ. ಇವನ ಹಾಡಲಿಕ್ಕೆ ಉಂಟಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಅವನು ನಿಜವಾಗಿ ಹಾಡಿದ್ರು ಕೂಡ ಅವನ ಹಾಡಿದಂತ ಹಾಡನ್ನ ಇವರು ಒಬ್ಬಳೇ ಇಲ್ಲ, ಅವನ ಹಾಡನ್ನ ಹಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅಂತ ಹೇಳಿ ಅವರು ಆ ಶಿವಗುಡಿಯ ಒಂದು ಘಂಟಾನಾದವನ್ನ ಆಲಿಸುತ್ತಾ ಆ ಗುಡಿಯ ಬಳಿಯತ್ತ ಹೋದು ಅನ್ನೋದನ್ನ ನೋಡ್ತಾ ಹೋಗ್ತಾ ಇದ್ದೇವೆ. ಇನ್ನು ಅವನು ಹೋಗುವಾಗ ಜಲಗಾರನು ಅವನನ್ನೇ ನೋಡಿ ನಗುತ್ತಾ ಗುಡಿಸಲಾರಂಭಿಸುತ್ತಾನೆ. ಜಾತ್ರೆಗೆ ಹೋಗುವ ಜನಗಳ ಗುಂಪು ಹೋಗುತ್ತದೆ, ಯುವಕನೊಬ್ಬ ಗುಡಿಸುವವನನ್ನು ನೋಡಿ ನಿಲ್ಲುತ್ತಾನೆ. ಹೀಗೆ ಅವರು ಇತ್ತ ನಿರ್ಗಮಿಸಿದ್ರು. ಇಬ್ರು ಕೂಡ ಒಂದು ವ್ಯಂಗ ಸಂಚಿಕೆಯಿಂದ ನಿರ್ಗಮನವನ್ನ ಒಳಗೊಂಡ್ರು. ಆಗ ಅವರ ನಿರ್ಗಮನವನ್ನ ಒಳಗೊಂಡಾಗ ಅದೇ ಒಂದು ಶಿವಗುಡಿಯ ಜಾತ್ರೆಗೋಸ್ಕರವೇ ಬಂದಂತ ಹಲವಾರು ವ್ಯಕ್ತಿಗಳು ಅಲ್ಲಿ ಹೊರಟಿದ್ರು. ಆ ಒಂದು ಜನಗಳ ಒಂದು ಸಮೂಹ ನಡೆದಿತ್ತು ಆ ಶಿವಾಲಯಕ್ಕೋಸ್ಕರ ಹೋಗ್ಲಿಕ್ಕೋಸ್ಕರವೇ. ಆಗ ಆ ಒಂದು ಜನಗಳ ನಡುವಿನಲ್ಲಿ ಯುವಕನ ಪಾತ್ರವು ಕೂಡ ಇಲ್ಲಿ ಕಣ್ಗೊಳಿಸ್ತಾ ಬರ್ತದೆ. ಆ ಜನಗಳ ನಡುವೆ ಯುವಕ ಅನ್ನುವಂಥವನು ಬರ್ತಾ ಹೋಗ್ತಾನೆ ರೀ. ಆ ಯುವಕನು ಕೂಡ ಇತ್ತ ಈ ಒಂದು ಜಲಗಾರನನ್ನ ನೋಡುವಂತಹ ಅಂಶವನ್ನ ನಾವು ನೋಡ್ತಾ ಹೋಗ್ತೀವಿ. ಜಲಗಾರನಲ್ಲಿ ಇವನ ಒಂದು ಸಂಭಾಷಣೆ ಹೇಗಿರ್ತದೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿಯವರೆಗೂ ನಾವು ಪಾರ್ವ ಮತ್ತು ರೈತನೊಂದಿಗೆ ಇವನ ಸಂಭಾಷಣೆಯನ್ನ ಕಂಡ್ವಿ. ಈಗ ಯುವಕನೊಂದಿಗೆ ಜಲಗಾರನ ಸಂಭಾಷಣೆ ಕೂಡ ಮುಂದೆ ಮೂಡಿ ಬರ್ತದೆ. ಅದಕ್ಕೆ ಮೊದಲಿಗೆ ನೋಡುವ ಯುವಕನ ಪಾತ್ರ ಹೇಗೆ ಈ ಒಂದು ರಂಗಸೂಚಿಕೆಗೆ ಬರ್ತದೆ. ಜಗದುದಯ ಕಾರಣನೇ ಹೇ ಜಗದ್ ವ್ಯಕ್ತ ಮೂರ್ತಿ, ನಿನ್ನ ಮಹಿಮೆಯ ಅರಿವವರಾರು, ನಿನ್ನ ಲೀಲೆಯ ತಿರುಳ ಹೊಕ್ಕು ಮುಟ್ಟಿದವರಾರು, ಯುಗ ಯುಗಗಳಿಂಬಿಡದೆ ತಿಳಿಯಾಳದಾಗಸದಿ ತೊಳಗುತಿಹ ಸೂರ್ಯನನು ಮುಂಬೆಳಗಿನಲ್ಲಿ ಮೂಡಿ ಬೈಗಿನಲ್ಲಿ ಮುಡಿವ ಕಿರಿಯ ಹೂ ನಗುವಂತೆ ಮಾಡಿರುವ ನಿನ್ನ ಮಾಯೆಯ ಮೈಮೆ. ಕೆಲವರಾಡುವರು, ಉಳಿದವರು ಕೆಲಸ ಮಾಡುವರು, ಯಾರ ಸಂತಸವಾರ್ಗೆ ಉದ್ದೇಶವೇನಿಹುದು. ದಿನ ದಿನವೂ ಎಡೆಬಿಡದೆ ಗೆಯುತ್ತಿಹ ಜಲಗಾರನ್, ಈ ತಂಗೆ ಯಾವ ಫಲವನು ಎಲ್ಲಿ ಮುಚ್ಚಿರುವೆ. ಮಹಿಮೆ ಯಾವುದು ಕಸದೊಳಗೆ ಅಡಗಿರುವುದು. ಹೇಳ್ತಾ ಇದ್ದಾನೆ ಕಣ್ರಿ.
ಇಲ್ಲಿ ಯುವಕನ ಒಂದು ಸಂಭಾಷಣೆ ಮೊದಲಿಗೆ ನೋಡ್ತಾ ಹೋಗ್ತಾ ಇದ್ದೇವೆ. ಜಗದುದಯ ಕಾರಣನೇ, ಹೇ ಜಗದ ವ್ಯಕ್ತ ಮೂರ್ತಿ, ಈ ಜಗತ್ತಿನ ಉದಯಕ್ಕೆ ಕಾರಣನಾದಂತಹ ಏ ಜಗತ್ತಿನ ವ್ಯಕ್ತ ಮೂರ್ತಿಯೇ ಅಂದರೆ ಪರಮಾತ್ಮನೇ, ನಿನ್ನ ಮಹಿಮೆಯ ಅರಿತವರಾರು, ನಿನ್ನ ಮಹಿಮೆಯನ್ನು ಅರಿತವರು ಯಾರಿದ್ದಾರೆಯ ಈ ಜಗತ್ತಲ್ಲಿ? ನೀನು ಯಾವಾಗ ಏನನ್ನ ಮಾಡ್ತೀಯ ಅಂತ ಗೊತ್ತಿಲ್ಲ, ಹಾಗಾಗಿ ನಿನ್ನ ಮಹಿಮೆಯನ್ನ ಈ ಜಗತ್ತಲ್ಲಿ ಅರಿತವರಾರಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಅವನು ಮೊದಲಿಗೆ ಹೇಳ್ತಾ ಇದ್ದಾನೆ. ನಿನ್ನ ಲೀಲೆಯ ತಿರುಳ ಹೊಕ್ಕು ಮುಟ್ಟಿದವರಾರು, ನಿನ್ನ ಈ ಒಂದು ಲೀಲೆಯ ತಿರುಳನ್ನ, ಅದರ ಆ ಒಂದು ಮೊದಲ ಹಂತದ ಅಂಶವನ್ನೂ ಕೂಡ ತಿಳಿದವರು ಯಾರಯ್ಯ ಇದ್ದಾರೆ? ತಿರುಳು ಕೂಡ ತಿಳಿದೇ ಇರುವಂತಹ ಒಂದು ರೀತಿಯದ್ದಾಗಿದೆ. ಯುಗ ಯುಗಗಳಿಂಬಿಡದೆ ತಿಳಿಯದಾಗ ಅಸತಿ ತೊಳಗುದಿಹ ಸೂರ್ಯನನ್ನು ಮುಂಬೆಳಗಿನಲ್ಲಿ ಮೂಡಿ ಬೈಗಿನಲ್ಲಿ ಮುಡಿಯುವ ಕಿರಿಯ ಹೂ ನಗುವಂತೆ ಮಾಡಿರುವ ನಿನ್ನ ಮಾಯೆಯ ಮಹಿಮೆಯಂತೂ ಹೇಳ್ತಾ ಇದ್ದಾನೆ ಕಣ್ರಿ. ಯುಗ ಯುಗಗಳಿಂದಲೂ ಕೂಡ ಬಿಟ್ಟು ಬಿಡದೆಯಂತೆ ಸೂರ್ಯನು ಬೆಳಗಿನಲ್ಲಿ ಉದಯವಾಗಿ ಸಂಜೆಯಲ್ಲಿ ಹಸ್ತವಾಗಿ ಹೋಗುವಂತಹ ಒಂದು ರೀತಿಯತ್ತ, ಆ ಸಂದರ್ಭದಲ್ಲಿ ಅದರ ಜೊತೆಯಲ್ಲಿ ಹೂಗಳ ಹರಳುವಿಕೆಯನ್ನ ನಾನು ನೋಡ್ತಾ ಇದ್ದೇನೆ. ಇಂಥ ಹೂಗಳ ಹರಳುವಿಕೆಯ ನಗುವನ್ನ ಸೂಚಿಸಿದವನು ನೀನು. ಈ ಎಲ್ಲಾ ಮಾಯೆಯ ಮಹಿಮೆಯನ್ನ ಹೇಗೆ ಮಾಡುವೆಯಯ್ಯ ನೀನು ಮಹಿಮಾವಂತ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ಹಾಗೆ ಈ ಮಾಯೆಯ ಮಹಿಮೆ ಎಂಥದ್ದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಹೇಳುವಂಥದ್ದು. ಅದಲ್ಲದೆ ಕೆಲವರು ಆಡುವರು, ಉಳಿದವರು ಕೆಲಸ ಮಾಡುವರು. ಕೆಲವರು ಮಾತಾಡ್ತಾ ಇರ್ತಾರೆ ಕಣ್ರಿ, ಈ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ, ಇದು ಒಂದು ಗಾದೆ ಅಂತ ಹೇಳ್ತಾ ಹೋಗ್ಬೋದು. ಕೆಲವರು ಮಾಡಿದ್ದನ್ನ ಕೆಲವರುಂಡು ಹೋಗುವರು ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಕೆಲವರು ಮಾಡಿದ್ದನ್ನ ಕೆಲವರುಂಡು ಜಾರಿ ಹೋಗುವರು, ಇದು ಗಾದೆಯಾಗ್ತದ. ಹಾಗೆ ಕೆಲವರು ಮಾಡುವರು, ಇನ್ನು ಕೆಲವರು ಇದ್ದ ಮಾತನಾಡುತ್ತಾ ಇರುವವರಾಗಿ ಹೋಗ್ತಾರೆ. ಹಾಗಾಗಿ ಅದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕೆಲವರು ಮಾತನಾಡ್ತಾ ಇರ್ತಾರೆ, ವ್ಯರ್ಥ ಕಾಲಹರಣವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇನ್ನು ಕೆಲವರು ಆ ಕಾಲವನ್ನ ಸದುಪಯೋಗ ಮಾಡಿಕೊಳ್ಳುವ ಕಾರ್ಯದಲ್ಲಿ ನಿರತರಾಗಿರ್ತಾರೆ ಅನ್ನುವಂಥದ್ದು. ಯಾರ ಸಂತಸವಾರ್ಗೆ ಉದ್ದೇಶವೇನಿರಬಹುದು, ಯಾರ್ಯಾರ ಸಂತೋಷ ಯಾರ್ಯಾರಿಗೆ ಹೇಗೆ ಕೊಡ್ಬೇಕು ಅನ್ನುವಂಥದ್ದು ನಿನಗೆ ಗೊತ್ತಿದೆ. ಉದ್ದೇಶವೂ ಕೂಡ ಏನಿದೆ ಅನ್ನುವಂಥದ್ದು ನಿನಗೆ ಅರಿವಿದೆ. ದಿನ ದಿನವೂ ಎಡೆಬಿಡದೆ ಗೇಯುತ್ತಿಹ ಜಲಗಾರನ್, ದಿನ ದಿನವೂ ಕೂಡ ಅವನು ಕಾಯಕವನ್ನ ಮಾಡುತ್ತಾನೇ ಇದ್ದಾನೆ, ಗೇಯುತ್ತಾನೇ ಇದ್ದಾನೆ. ಆ ಕಾಯಕದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾನೆ, ನಿರತನಾಗಿ ಇದ್ದಾನೆ. ಅಂಥವ ಜಲಗಾರನೇನಿದ್ದಾನಲ್ಲ, ಈತನಿಗೆ ಯಾವ ಫಲವನ್ನು ಎಲ್ಲಿ ಮುಚ್ಚಿರುವೆ? ಇಂಥ ಜಲಗಾರನ ಯಾವ ಫಲವನ್ನ ನೀನು ನೀಡಬೇಕು ಎಂದು ಯಾವ ಸಂದರ್ಭಕ್ಕೋಸ್ಕರ ಅದನ್ನ ತೆರೆಯಬೇಕೆಂದು ಮುಚ್ಚಿಟ್ಟಿರುವೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಮಹಿಮೆ ಯಾವುದು? ಕಸದೊಳಗೆ ಅಡಗಿರುವುದು. ಅವನ ನಂಬಿಕೆ ಕಸದಲ್ಲಿ ಶಿವನನ್ನ ಕಾಣ್ತಾ ಇದ್ದೇನೆ ಅನ್ನುವಂಥದ್ದು. ಹಾಗಾಗಿ ಆ ನಿನ್ನ ಮಹಿಮೆ ಹೇಗಿದೆಯೋ ಗೊತ್ತಿಲ್ಲ, ಅದು ಕಸದೊಳಗೆ ಹುದುಗಿ ಹೋಗಿರುವಂತದ್ದಾಗಿದೆ. ಯಾವ ಮಹಿಮೆ ಆ ಕಸದಲ್ಲಿ ಅಡಕವಾಗಿದೆ ಅನ್ನುವಂಥದ್ದು ತಿಳಿಯದೆ ಇರುವಂತದ್ದನ್ನ ನಾನು ಅಲ್ಲಿ ಅವನ ಒಂದು ಅಂಶದ ಮೇರೆಗೆ ಹೇಳುವಂಥದ್ದನ್ನ ನೋಡ್ತಾ ಹೋಗ್ತಾ ಇದ್ದೇನೆ. ಒಟ್ಟಾರೆಯಾಗಿ ಯುವಕ ಹೇಳ್ತಾ ಇದ್ದಾನೆ, ಜಗತ್ತಿನ ಉದಯಕ್ಕೆ ಸೃಷ್ಟಿ ಕರ್ತನಾಗಿರುವಂಥವನು ನೀನು, ಕಾರಣಕರ್ತನಾಗಿದ್ದೀಯಾ. ನಿನ್ನ ಮಹಿಮೆ ಎನ್ನುವಂಥದ್ದು ಅಪಾರ ಪರಮಾತ್ಮನೇ. ಇಂಥ ಅಪಾರ ಮಹಿಮೆಯನ್ನೊಳಗೊಂಡಂತಹ ನೀನು ಯುಗ ಯುಗಗಳಿಂದ ಸೂರ್ಯನು ಉದಯಿಸಿ ಮತ್ತು ಹಸ್ತಾಂತರವನ್ನು ಒಳಗೊಳ್ಳುವ ಕಾರ್ಯವನ್ನ ಎಸಗುತ್ತಲೇ ಬಂದಿದ್ದಾನೆ. ಹೂಗಳೆಲ್ಲ ಹರಳಿ ನಗುವನ್ನ ಬೀರತೊಡಗಿವೆ. ಇಂಥ ಒಂದು ಭವ್ಯವಾದ ಮಹಿಮೆಯನ್ನ ನೀ ಹೇಗೆ ಮಾಡುವೆಯೇನೋ? ಅದೇ ತೆರೆದಿಯತ್ತ ಕೆಲವರು ಮಾತನಾಡುತ್ತಾ ಕಾಲಹರಣ ಮಾಡುವವರಿದ್ದಾರೆ, ಇನ್ನು ಕೆಲವರು ಕಾಯಕದಲ್ಲಿ ಸದುಪಯೋಗವನ್ನು ಕಂಡುಕೊಳ್ಳುವವರಿದ್ದಾರೆ. ಅಂಥವರಲ್ಲೂ ಈ ನಮ್ಮ ಜಲಗಾರನು ದಿನನಿತ್ಯವೂ ಕೂಡ ತನ್ನ ಕಾಯಕದಲ್ಲಿ ನಿರತನಾಗಿರುವಂತಹ ಸಂದರ್ಭವನ್ನ ನೋಡುತ್ತಿದ್ದೇನೆ. ಇಂಥವನ ಫಲ ಅನ್ನುವಂಥದ್ದು, ಒಳ್ಳೆಯ ಫಲ ಅನ್ನುವಂಥದ್ದು ಯಾವುದರಲ್ಲಿ ಅಡಗಿಟ್ಟಿರುವೆ ನೀನು? ಅಂಥ ಒಂದು ಮಹಿಮೆ ಯಾವ ಕಸದೊಳಗಿರುವುದೇನೋ ಎನ್ನುವಂತೆ ಹೇಳತೊಡಗಿದ. ಹಾಗೆ ಹೇಳ್ತಾ ಮುಂದೆ ಬಂದ ಅಲ್ಲಿ ಜಲಗಾರ ಅವನು ಗುಡಿಸ್ತಾ ನಿಂತಿದ್ದಾನೆ. ಅವನ ಗುಡಿಸುವಿಕೆಯನ್ನ ನೋಡಿ ಆ ಜಲಗಾರನ ಮಾತಾಡಿಸ್ತಾ ಇದ್ದಾನೆ. ಅವನೊಂದಿಗೆ ಇವನ ಸಂಬೋಧಿಸುವಂತಹ ಒಂದು ಕಾರ್ಯವನ್ನ ನೋಡ್ತಾ ಇದ್ದಾನೆ. ಜಲಗಾರ,
ಜಾತ್ರೆಯಳು ಕೂಡ ನಿನಗೆ ಬಿಡುವಿಲ್ಲವೇ? ನಾಳೆ ಗುಡಿಸುವೆಯಂತೆ ಬರಬಾರದೇ ಈಗ? ಒಂದು ದಿನವಾದರೂ ವಿಶ್ರಾಂತಿ ಇರಲಿ, ಬಾ ಹೋಗೋಣ. ಜಲಗಾರನನ್ನ ಯುವಕ ಕರೀತಾ ಇದ್ದಾನೆ. ಜಲಗಾರನ ನೈಜ ವಾಸ್ತವಿಕ ಸ್ಥಿತಿಯನ್ನ ಯುವಕನು ಸಂಪೂರ್ಣವಾಗಿ ಅರಿತಂಥದ್ದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಯುವಕನ ಪಾತ್ರದಲ್ಲಿ. ನಾನು ಈಗಾಗಲೇ ಹೇಳಿದೆ, ಸಮಾಜದಲ್ಲಿರುವಂತ ವಿವಿಧ ಮುಖಗಳ ಒಂದು ಪಾತ್ರದಲ್ಲಿ ಪರಿಚಯವಾಗ್ತಾ ಹೋಗ್ತದೆ ಎನ್ನುವಂಥದ್ದು. ಈಗಾಗಲೇ ರೈತನ ಒಂದು ಮುಗ್ಧತೆ, ಅವನ ಕಾಯಕದ ನಿಷ್ಠೆ ಮತ್ತು ಅವನ ಭಕ್ತಿಯ ಅಂಶವನ್ನ ಇಲ್ಲಿ ನಾವು ನೋಡ್ತಾ ಹೋದ್ವಿ ಈ ಒಂದು ರೈತನಲ್ಲಿ. ಅದೇ ರೀತಿಯಂತ ಪಾರೂರಲ್ಲಿರುವಂತಹ ದ್ವಿಮುಖ ಅಂಶವನ್ನು ಒಳಗೊಂಡಂತಹ ಅವರ ಆ ಮೇಲು ಕೀಳು ಅನ್ನುವಂತಹ ಜಾತಿಯ ತಿರಸ್ಕರತೆ ಅನ್ನುವಂಥದ್ದು ಈ ಸಮಾಜದಲ್ಲಿರುವಂತಹ ಒಂದು ಶೋಷಣೆಯ ವರ್ಗದ ವಿಚಾರವನ್ನ ಇಲ್ಲಿ ನಾವು ನೋಡ್ತಾ ಹೋದ್ವಿ. ಅದೇ ರೀತಿಯಂತ ಇಲ್ಲಿ ಯುವಕನ ಪಾತ್ರದಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಇವನು ಪ್ರಬುದ್ಧವಾಗಿ ಚಿಂತನೆಯನ್ನ ಮಾಡುತ್ತಾ ಒಬ್ಬ ಕಾಯಕ ಯೋಗಿಯನ್ನ, ಅಂದ್ರೆ ಕಾಯಕನಿಷ್ಠನಾಗಿರುವಂತಹ ಒಬ್ಬ ವ್ಯಕ್ತಿಯನ್ನ, ಅವನಲ್ಲೂ ಕೂಡ ಯಾವ ರೀತಿಯ ಫಲವನ್ನ ನೀನು ನೀಡಬಲ್ಲೆ ಭಗವಂತನೇ, ಜಗತ್ತನ್ನ ಸೃಷ್ಟಿಸಿರುವಂತಹ ನೀನು ಮಹಿಮಾತ್ಮನಾಗಿದ್ದೇನೆ ಅಂತ, ಮಹಿಮಾತ್ಮನು ಇವನಲ್ಲಿ ಯಾವ ರೀತಿಯ ಮಹಿಮೆಯನ್ನ ನೀನು ತೋರಿಸಲಿದ್ದೆ ಎನ್ನುವಂತ ಒಂದು ವಿಚಾರವನ್ನ ಹೇಳುವಂತೆ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಇವನಲ್ಲಿ ಉದಾತ್ತತೆ ಮತ್ತು ಅದೇ ರೀತಿಯಂತ ಇವನೊಳಗಿರುವಂತಹ ಒಂದು ಪ್ರಬುದ್ಧ ಅಂಶವನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಯುವಕನ ಪಾತ್ರದಲ್ಲಿ. ಹಾಗಾಗಿ ಅಂಥ ಒಂದು ಪಾತ್ರದ ಜೊತೆಯಂತ ಅದೇ ಒಂದು ಯುವಕ ಜಲಗಾರನನ್ನ ಒಳಗೊಂಡು ಮಾತನಾಡ್ತಾ ಇದ್ದಾನೆ, ಅವನ ಉದ್ದೇಶಿಸಿ ಮಾಡ್ತಾ ಇದ್ದಾನೆ. ಜಲಗಾರ, ನೀನು ಜಾತ್ರೆಗೆ ಬರಬಾರದೆ, ಇವತ್ತೂ ಕೂಡ ನಿನಗೆ ಬಿಡುವಿಲ್ಲೇನೆಯ ಜಲಗಾರ? ಕಸವನ್ನು ಗುಡಿಸ್ತಾ ಇದ್ದಾನೆ ಇದ್ದ ಜಲಗಾರ. ಆ ಸಂದರ್ಭದಲ್ಲಿ ಯುವಕ ಕೇಳ್ತಾ ಇದ್ದಾನೆ, ಇಂದೂ ಕೂಡ ನಿನಗೆ ಬಿಡುವಿಲ್ಲವೇನೆಯ? ಅಲ್ಲದೆ ನಾಳೆ ಈ ಕೆಲಸವನ್ನ ಮಾಡುವಂತೆ, ಅಂದ್ರೆ ಗುಡಿಸುವ ಕಾರ್ಯವನ್ನ ನೀನು ನಾಳೆ ಮಾಡುವಂತೆ ಬಾ, ಈಗಲಾದರೂ ಬರಬಾರದೇನೆಯ ನೀನು? ಜಾತ್ರೆಗೆ ಹೋಗುವ ಅಂತ ಕರೀತಾ ಇದ್ದಾನೆ ಕಣ್ರಿ. ಒಂದು ದಿನವಾದರೂ ವಿಶ್ರಾಂತಿ ಇರಲಿ, ಬಾ ಹೋಗೋಣ. ಈ ಒಂದು ದಿನ ಶಿವನ ಜಾತ್ರೆ ಎನ್ನುವಂಥದ್ದು ಎಂದಿದೆ. ಹಾಗಾಗಿ ಈ ಶಿವನ ಜಾತ್ರೆ ಎಂದು ನಾವು ಹೋಗುವ, ಬಾ. ಈ ಒಂದು ದಿನವಾದರೂ ನಿನಗೆ ವಿಶ್ರಾಂತಿ ಸಿಗಲಿ. ಶಾಂತಿ ಅಶಾಂತಿ ವಿರುದ್ಧ ಪದಾರ್ಥದ ಹಾಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಒಂದು ದಿನವಾದರೂ ನಿನಗೆ ವಿಶ್ರಾಂತಿ ಅನ್ನುವಂಥದ್ದು ಸಿಗಲಿ ಬಾರಯ್ಯ ಎಂದು ಆತನನ್ನ ತುಂಬು ಒಂದು ಮನಸ್ಸಿನಿಂದ ಅವನ ಆ ಕಾಯಕವನ್ನ ಕಂಡು ಮೆಚ್ಚಿ, ಅಂತಾದರೂ ಅವನಿಗೆ ದಣಿವಿನ ಅಂಶ ನೀಗಲಿ, ಒಂದು ದಿನವಾದರೂ ಆ ವಿಶ್ರಾಂತಿಯ ಒಂದು ಆದ್ಯಂತ ಅವನ ಒಂದು ಆ ಒಂದು ದಿನದ ಕಾರ್ಯದ ಒಂದು ಅಂಶ ತಿರುಗಲಿ ಅನ್ನುವಂಥದ್ದು ಅವನದಾಗಿತ್ತು. ಹಾಗಾಗಿ ಆ ರೀತಿಯಂತ ಅವನನ್ನ ಕರೆದ. ಆಗ ಜಲಗಾರನಿಂದ ಬಂದಂತಹ ಉತ್ತರ ವಿಶ್ರಾಂತಿ. ಆ ಒಂದು ದಿನ ಕರ್ಮ ಕಾಲದ ಅಂತ್ಯದವರೆಗೆ ಒಂದು ದಿನ ಜಾತ್ರೆ, ಅದಕ್ಕಾಗಿ ಯುಗ ಯುಗದ ಜಾತ್ರೆ. ತೆರಳು ಯುವಕನೇ ತೆರಳು, ಶಿವನ ಗುಡಿಯೊಳಗೆ ಅರಸು, ನಾನು ಗುಡಿಯೊಳಗವನನ ಅರಸು. ಹೇಳ್ತಾ ಹೋಗ್ತಾ ಇದ್ದೇನೆ ಕಣ್ರಿ. ವಿಶ್ರಾಂತಿ ಒಂದು ದಿನ ನನಗೆ ಸಿಕ್ಕದಯ್ಯ, ಕರ್ಮ ಕಾಲದ ಅಂತ್ಯದವರೆಗೆ ನನ್ನ ಕೆಲಸ ಅನ್ನುವಂಥದ್ದೇನಿದೆಯಲ್ಲ, ನನ್ನ ಕರ್ಮ ಅಂದ್ರೆ ಕೆಲಸ ಕಾರ್ಯ, ಆ ನನ್ನ ಕೆಲಸ ಮತ್ತು ಕಾರ್ಯಗಳೇನಿದೆಯಲ್ಲ ಅವುಗಳು ಅಂತ್ಯವಾಗುವ ಆ ದಿನದಂದೇ ನನಗೆ ವಿಶ್ರಾಂತಿ. ಅಲ್ಲಿಯವರೆಗೂ ಕೂಡ ನಾನು ನನ್ನ ಕೆಲಸದಲ್ಲಿ ನಿರತನಾಗಿರ್ತೀನಿ. ನನಗೆ ವಿಶ್ರಾಂತಿ ಎಂದು ನನ್ನ ಕೆಲಸವನ್ನು ಬದಿಗೊತ್ತಿ ನಾನು ವಿಶ್ರಾಂತಿಯನ್ನ ಪಡೆದುಕೊಳ್ಳುವುದಿಲ್ಲ. ನನ್ನ ಕೆಲಸದಲ್ಲಿಯೇ ನಾನು ನಿರತನಾಗಿರ್ತೀನಿ. ನನಗೆ ಅಂತಹ ವಿಶ್ರಾಂತಿ ಬೇಡ. ನನಗೆ ಸಿಕ್ಕದ ವಿಶ್ರಾಂತಿ ಯಾವಾಗ ಎಂದರೆ ನನ್ನ ಕಾಯಕದ ಅಂತ್ಯದವರೆಗೆ ನನಗೆ ಆ ಒಂದು ವಿಶ್ರಾಂತಿ ಇಲ್ಲ. ಒಂದು ದಿನ ಜಾತ್ರೆ ನಡೀತದ. ಎಂಥ ಜಾತ್ರೆ? ಅದಕ್ಕಾಗಿ ಯುಗ ಯುಗದ ಜಾತ್ರೆಯೇ ಆಗ್ತದ. ಒಂದು ದಿನದ ಜಾತ್ರೆ ಎನ್ನುವಂಥದ್ದು ಯುಗ ಯುಗದ ಜಾತ್ರೆಯಾಗಿ ಹುಮ್ಮಳಿಸುವಂತೆ ಆಗಬೇಕು. ಅಲ್ಲಿಯವರೆಗೂ ನನಗೆ ವಿಶ್ರಾಂತಿ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾ ಇದ್ದೇನೆ. ತೆರಳು ಯುವಕನೇ ತೆರಳು, ಶಿವನ ಗುಡಿಯೊಳಗೆ ಅರಸು ನೀನು. ಹೋಗು ಯುವಕ ನೀನು, ಆ ಶಿವ ಗುಡಿಯೊಳಗಿರುವಂತ ಶಿವನನ್ನ ಹರಸುವಂತ ಹಾದಿಯತ್ತ ನೀನು ತೆರಳು. ಆದರೆ ನಾನು ಈ ಒಂದು ಗುಡಿಯೊಳಗೆ ಹರಸುವೆ ನನ್ನ ಶಿವನ. ಏನು ಕಸವನ್ನು ಗುಡಿಸ್ತಾ ಇದ್ದಾನ, ಆ ಒಂದು ಕಸದೊಳಗೆ
ನಾನು ನನ್ನ ಶಿವನನ್ನ ಹರಸುವೆ. ಇಲ್ಲಿ ನಾನು ನನ್ನ ಶಿವನನ್ನ ಕಾಣ್ತೀನಿ, ನೀನೋಗಿ ಆ ದೇವಾಲಯದಲ್ಲಿರುವಂತಹ ಶಿವನನ್ನ ಕಾಣು ನೀನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಜಲಗಾರ. ಹಾಗಾಗಿ ಆ ರೀತಿ ಹೇಳ್ತಾ ಜಲಗಾರ ತನ್ನ ಕಾಯಕದಲ್ಲಿ ನಿರತನಾಗ್ತಾ ಇದ್ದಾನೆ. ಯುವಕನು ಅವನನ್ನೇ ಸ್ವಲ್ಪ ಹೊತ್ತು ದಿಟ್ಟಿಸಿ ನೋಡ್ತಾ ಇದ್ದಾನೆ. ಹಾಗೆ ಮುಂದೆ ಹೋಗಿ ಆಗ್ತಾ ಇದ್ದ ನೋಡ್ತಾ ಆ ಒಂದು ಜಲಗಾರನಿಗೆ ತಿಳಿಯದೆ, ಆಹಾ ಎಂಥ ಕಾಯಿಕ ನಿಷ್ಠೆ ಇವನದು, ಎಂಥ ಮಹತ್ತರವಾದಂತಹ ಒಂದು ನೀತಿಯ ಅಂಶ ಇವನಲ್ಲಿದೆ ಅನ್ನುವಂಥದ್ದನ್ನ ಅವನಿಗೆ ಅನಿಸ್ತು. ಅದಕ್ಕೆ ಅವನನ್ನ ನೋಡಿ ಅವನಿಗೆ ತಿಳಿಯದೆ ಅವನ ಭಾವ ಅವನಿಗೆ ಕೈ ಮುಗಿದು ಜೋಡಿಸಿ ನಮಸ್ಕರಿಸಿದ್ರು. ಅವನನ್ನು ನಮಸ್ಕಾರ ಮಾಡ್ತಾ ಇದ್ದಾನೆ. ಜಲಗಾರನಿಗೆ ಗೊತ್ತಿಲ್ಲದೆ ಇತ್ತ ಇವನು ಆ ಜಲಗಾರನಿಗೆ ಯುವಕ ನಮಸ್ಕರಿಸಿ ಅವನು ಆ ಒಂದು ಶಿವಗುಡಿ ಯಾತ್ರೆಗೆ ತೆರಳಿದ. ನಂತರ ಅದಾದ ನಂತರ ನೋಡುವಂತಹ ಇನ್ನೊಂದು ಪಾತ್ರವೇ ಆಗಮನ, ಅದೇ ತಿರುಕನ ಪಾತ್ರ. ಈ ತಿರುಕನ ಪಾತ್ರದ ಆಗಮನವನ್ನ ನೋಡ್ತಾ ಇದ್ದೇವೆ. ತಿರುಕನೊಂದಿಗೆ ಅದೇ ಈ ಜಲಗಾರನ ಪಾತ್ರ ಅನ್ನುವಂಥದ್ದು ಹೇಗೆ ಇಲ್ಲಿ ಅದು ಸಂಭಾಷಣೆಗೆ ಒಳಪಡುತ್ತದೆ ಅಥವಾ ಇವರ ನಡುವೆ ಹೇಗೆ ಭೇಟಿ ಆಗ್ತದೆ ಅನ್ನುವಂಥದ್ದು ಕೂಡ ಇಲ್ಲಿ ಮಹತ್ತರವಾದ ವಿಷಯವನ್ನ ಒಳಗೊಂಡಿರುತ್ತದೆ. ಹಾಗಾಗಿ ಇಲ್ಲಿ ಆ ತಿರುಕನ ಪಾತ್ರ ಬರ್ತಾ ಇದೆ ಹೇಗೆ ಅನ್ನುವಂಥದ್ದನ್ನ ನೋಡೋಣ. ದೇವರೇ, ತಾಯಿ ತಂದೆ, ಕಾಸು ಕೊಡಿರಪ್ಪ, ಕಾಸು ಕೊಡಿರಪ್ಪ, ಹೊಟ್ಟೆಗಿಲ್ಲದೆ ಹಸಿದು ಸಾಯುತ್ತಿಹೇನಪ್ಪ, ಹೊಟ್ಟೆಗಿಲ್ಲದೆ ಹಸಿದು ಸಾಯುತ್ತಿಹೇನಪ್ಪ, ಕಣ್ಣಿಲ್ಲ ಕಾಲಿಲ್ಲ ಧರ್ಮರೇ, ತಾಯಿ ತಂದೆಗಳೇ ಎಂದು ಹೇಳ್ತಾ ಇದ್ದಾನೆ ಕಣ್ರಿ. ಆ ರೀತಿಯಂತ ಇವನು ಆ ಒಂದು ನಿರ್ದಾಕ್ಷಣ್ಯೆಯಿಂದ ಅಂದ್ರೆ ಅಧೀನತೆಯಿಂದ ಅವನು ಆ ಒಂದು ಕೂಗು ಅನ್ನುವಂಥದ್ದು ನಮಗೆ ಕೇಳಿ ಬರ್ತಾ ಇದೆ. ಅಸಹಾಯಕತೆಯ ಆ ದೀನತಾ ಭಾವ ಅನ್ನುವಂಥದ್ದು ಅವನ ಒಂದು ಧ್ವನಿಯಲ್ಲಿ ಅದು ಮೂಡಿಸ್ತಾ ಇದೆ. ಹಾಗಾಗಿ ಆ ದೀನತೆಯಿಂದ ಕೇಳ್ತಾ ಇದ್ದಾನೆ ಈ ಒಬ್ಬ ತಿರುಕ ಅನ್ನುವಂಥದ್ದು. ತಿರುಕ ಎಂದರೆ ಒಬ್ಬ ಭಿಕ್ಷುಕ. ಆ ಭಿಕ್ಷುಕ ಕೇಳ್ತಾ ಇದ್ದಾನೆ, ರಾಗಬದ್ಧವಾಗಿ ಹಾಡ್ತಾ ಬರ್ತಾ ಇದ್ದಾನೆ ಕಣ್ರಿ ಇಲ್ಲಿ ಭಿಕ್ಷುಕ. ಧರ್ಮರೇ, ದೇವರೇ, ಏ ಧರ್ಮವೇ, ಏ ದೇವರೇ, ತಾಯಿ ತಂದೆಗಳೇ, ಏ ಜಗತ್ತಿನ ಎಲ್ಲ ತಾಯಿ ತಂದೆಗಳೇ, ಕಾಸು ಕೊಡಿರಪ್ಪ, ನನಗೆ ಕಾಸು ಕೊಡಿ. ನನ್ನ ಹೊಟ್ಟೆ ಹಸಿದಿದೆ, ಹೊಟ್ಟೆಗೆ ಹಸಿವು, ಸಾಯುತ್ತಿಹೇನಪ್ಪ, ನನ್ನ ಹೊಟ್ಟೆ ಹಸಿವಿಂದ ತಲ್ಲಣಿಸುತ್ತಿದೆ. ನನ್ನ ಹಸಿವು ಅನ್ನುವಂಥದ್ದು ನನಗೆ ಎಲ್ಲಿ ಸಾವನ್ನು ತಂದು ಕೊಡುತ್ತದೇನೋ ಅಥವಾ ನನಗೆ ಸಾವು ಸಂಭವಿಸುತ್ತದೇನೋ ಅನ್ನುವಂತಹ ರೀತಿಯತ್ತ ನಾನು ನರಳತೊಡಗಿದ್ದೇನೆ. ಅಲ್ಲದೆ ನನಗೆ ಕಣ್ಣಿಲ್ಲಯ್ಯ, ಕಾಲಿಲ್ಲಯ್ಯ, ಕಾಲೂ ಇಲ್ಲ, ಕಣ್ಣೂ ಇಲ್ಲ, ಅಂಗಗಳ ವೈಫಲ್ಯತೆಯನ್ನ ಒಳಗೊಂಡಿದ್ದೇನಯ್ಯ ನಾನು. ಹಾಗಾಗಿ ನನಗೆ ನೀವು ಕಾಸನ್ನ ಕೊಡಿರಿ. ಧರ್ಮರೇ, ತಾಯಿ ತಂದೆಗಳೇ, ನನಗೆ ಕಾಸನ್ನ ನೀಡಿ ಅಂತ ಬೇಡುತ್ತಾ ಬರ್ತಾ ಇದ್ದಾನೆ ಕಣ್ರಿ ಈ ತಿರುಕ ಅನ್ನುವಂಥದ್ದು. ಅವನ ಆ ಬೇಡಿಕೆಯಲ್ಲಿ ದೀನತೆ ಎನ್ನುವಂಥದ್ದು ನಮ್ಮ ಕರುಳನ್ನ ಕಿತ್ತಿ ಬರ್ತಾ ಇದೆ ಕಣ್ರಿ. ಆ ರೀತಿಯ ಒಂದು ಆ ಸನ್ನಿವೇಶ ಅನ್ನುವಂಥದ್ದು ತಿರುಕನಾಗಿದೆ. ಅವನು ಬರ್ತಾ ಇದ್ದಾನೆ. ಇತ್ತ ತಿರುಕನು ಆ ಒಂದು ಭಿಕ್ಷೆಯನ್ನು ಬೇಡ್ಕೊಂಡು ಬರ್ತಾ ಇದ್ದಾನೆ. ಒಂದೆಡೆ ಇತ್ತ ಒಬ್ಬ ಭಟ್ಟ ಬರ್ತಾ ಇದ್ದಾನೆ ಕಣ್ರಿ. ಇಲ್ಲಿ ಇನ್ನೊಂದು ಪಾತ್ರದ ಒಂದು ಆಗಮವನ್ನ ನೋಡ್ತಾ ಇದ್ದೇವೆ. ಒಬ್ಬ ಭಟ್ಟ ಅಲ್ಲಿಗೆ ಬರ್ತಾ ಇದ್ದಾನೆ. ಈ ಭಟ್ಟನ ಪಾತ್ರವನ್ನ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಭಟ್ಟನ ಪಾತ್ರ ಏನು? ಇವನನ್ನು ಕೂಡ ಅಂದ್ರೆ ಭಟ್ಟ ಇವನೊಬ್ಬ ಬ್ರಾಹ್ಮಣ. ಹಾಗಾಗಿ ಇವನು ಬರ್ತಾ ಇದ್ದಾನೆ. ಹೇಗೆ ಬರ್ತಾ ಇದ್ದಾನೆ, ಇವನ ಪಾತ್ರ ಹೇಗೆ ರಂಗಭೂಮಿಯ ಮೇಲೆ ಬಂತು ಅನ್ನೋದನ್ನ ನೋಡ್ತಾ ಹೋಗುವ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವೀಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವದೇವ, ತ್ವಮೇವ ಮಾತಾ ಚ ಪಿತಾ ತ್ವಮೇವ. ನೋಡಿ, ಈ ರೀತಿಯಂತ ಬ್ರಾಹ್ಮಣ ತನ್ನ ಮಂತ್ರವನ್ನ ಹೇಳ್ಕೊಳ್ತಾ ಅವನು ಬರ್ತಾ ಇದ್ದಾನೆ. ಒಂದೆಡೆಯತ್ತ ಮಂತ್ರವನ್ನ ಹೇಳ್ತಾ ಬರ್ತಾ ಇದ್ದಾನೆ. ಇನ್ನೊಂದೆಡೆ ತಾನು ದೀನತೆಯಿಂದ ಹೊಟ್ಟೆಯ ಹಸಿವನ್ನ ಅವನು ಸಹಿಸಲಾರದೆ
ಅವನ ಆ ಒಂದು ಅಂಗವೈಫಲ್ಯತೆಯನ್ನ ಒಳಗೊಂಡಿರುವಂತಹ ಒಬ್ಬ ತಿರುಗ ತಾನು ಆ ಕಾಸನ್ನ ಕೊಡಿ ಅಂತ ಬೇಡ್ಕೊಂಡು ಬರ್ತಾ ಇದ್ದಾನೆ. ಹಾಗೆ ಬರುವಂತಹ ತಿರುಗನು ಆ ಮಂತ್ರವನ್ನು ಹೇಳ್ಕೊಂಡು ಬರುವಂತಹ ಭಟ್ಟನನ್ನ ತಡೆಯಲ್ಲ. ಕಣ್ಣಿಲ್ಲ ಧರ್ಮರೇ, ಕಾಸು ಕೊಡಿರಪ್ಪ, ಹೊಟ್ಟೆಗಿಲ್ಲದೆ ಹಸಿದು ಸಾಹಿತ್ಯೇನಪ್ಪ ಹೇಳ್ತಾ ಇದ್ದಾನೆ ಕಣ್ರಿ. ನನಗೆ ಕಣ್ಣಿಲ್ಲಯ್ಯ, ಹೇ ಧರ್ಮರೇ, ನನಗೆ ಕಾಸನ್ನ ನೀಡಿ, ಹಸಿವಿಲ್ಲದೆ ನಾನು ಸತ್ತು ಹೋಗ್ತಾ ಇದ್ದೇನೆ, ನನಗೆ ಕಾಸನ್ನ ಕೊಡಿ ಅಂತ ಇದ್ದ ಈ ಒಂದು ತಿರುಕ ಆ ಭಟ್ಟನಲ್ಲಿ ಬೇಡ್ತಾ ಇದ್ದಾನೆ. ಆ ಸಂದರ್ಭ ನೋಡಿ, ಭಟ್ಟನು ಮಡಿಯಿಂದ ಆ ಶಿವಗುಡಿಗೆ ಹೋಗ್ಲಿಕ್ಕೆಂದು ಬರ್ತಾ ಇದ್ದಾನೆ. ಅವನನ್ನ ಅಡ್ಡಗಟ್ಟಿ ತಿರುಕನು ಭಿಕ್ಷೆಯನ್ನ ಬೇಡ್ತಾ ಇದ್ದಾನೆ ಅವನಲ್ಲಿ ಅನ್ನುವಂಥದ್ದು. ಆಗ ಅವನು ಬೇಡುವಂತಹ ಒಂದು ಅಂಶವನ್ನ ನೋಡಿದೊಡನೆ ಇತ್ತ ಭಟ್ಟನಿಗೆ ಒಮ್ಮಿಂದೊಮ್ಮಿಗೆ ಕೋಪ ಹುಮ್ಮಳಿಸಿ ಬಂತು. ನೀ ಸತ್ತರೆ ಎನಗೇನು ಮಡಿ ಬಟ್ಟೆ ಮುಟ್ಟುವೆಯಾ? ಅದಕ್ಕೆ ದೇವರು ನಿನ್ನ ಕಣ್ಣ ಹಿಂಗಿಸಿದ್ದು. ನೋಡಿ ಹೇಗೆ ಹೇಳ್ತಾ ಇದ್ದಾನೆ. ಭಟ್ಟ ಅವನನ್ನ ತಡೆದು ಹಾಗೆ ಬೇಡ್ಕೊಂಡು ಬರುವಂತಹ ಭಿಕ್ಷಕ ತಡೆದು ಕೇಳಿದಾಗ ಅವನಿಗೆ ಒಮ್ಮಿಂದೊಮ್ಮೆ ಕೋಪ ಬಂದ್ಬಿಡ್ತು ಕಣ್ರಿ. ನೀ ಸತ್ರೆ ನನಗೇನಯ್ಯ ಅನ್ನುವಂಥದ್ದು ಇಲ್ಲ ಹೇಳ್ತಾ ಇದ್ದಾನೆ ಕಣ್ರಿ. ಕೋಪದಿಂದ ಒಮ್ಮೆಲೆ ಅವನ ಧ್ವನಿ ಚೇಂಕರಿಸಿ ಹೇಳ್ತಾ ಇದ್ದಾನೆ, ನೀ ಸತ್ರೆ ನನಗೇನೋ, ನನಗೆಂತದ್ದು ಹೋಗ್ಲಿಕ್ಕಿಲ್ಲ, ಆದರೆ ನನ್ನ ಮಡಿ ಬಟ್ಟೆಯನ್ನ ಮುಟ್ಟಬೇಕೆಂದು ಬಂದುಬಿಟ್ಟೆಯಲ್ಲ ನೀನು ಅನ್ನುವಂತಹ ಅವನ ಆಚಾರದ ಅಂಶವನ್ನ ಹೇಳ್ತಾ ಇದ್ದಾನೆ. ನನ್ನ ಮಡಿ ಬಟ್ಟೆಯನ್ನ ಮುಟ್ಟಲಿಕ್ಕೆಂದು ಬಂದೆಯಲ್ಲ, ಈ ರೀತಿಯ ಕೃತ್ಯಗಳನ್ನ ನೀನು ಎಸಗುವ ಕಾರಣಕ್ಕಾಗಿಯೇ ಆ ದೇವ ನಿನ್ನ ಕಣ್ಣನ್ನ ಹಿಂಗಿಸಿ ಬಿಟ್ಟಿದ್ದಾನೆ. ಈಗಾಗಲೇ ನಾವು ಕಂಡುಕೊಂಡೆವು. ಜಲಗಾರ ಒಂದು ಮಾತು ಹೇಳಿದ್ದ, ಶಿವಗುಡಿಯ ಆ ಶಿವನು ಶಾಸ್ತ್ರಗಳ ಅಥವಾ ಶಾಸ್ತ್ರಿಗಳ ಶಿವನಂತೆ. ಹೌದಲ್ವಾ? ಅವ ಮೊದಲೇ ಹೇಳಿದ್ದ ಕಣ್ರಿ. ಇಲ್ಲಿ ನಾವು ಈ ಒಂದು ವಿಚಾರವನ್ನ ನೋಡ್ತಾ ಹೋಗ್ತಾ ಇದ್ದೇವೆ. ಅಂದರೆ ಇಲ್ಲಿ ಜಲಗಾರನ ವಿಚಾರವನ್ನ ನೋಡ್ತಾ ಹೋದಾಗ ಜಲಗಾರ ಒಮ್ಮೆ ಹೇಳಿದ್ದ, ಇಲ್ಲಿ ಜಲಗಾರನ ದೃಷ್ಟಿಕೋನದಲ್ಲಿ ರೈತ ಹೇಳ್ತಾ ಹೋದ, ಮಾರಯ್ಯ ದೇವಾಲಯಕ್ಕೆ ಹೋಗುವ ಅಂದಾಗ ಆ ರೈತನ ಒಂದು ಹಾಡನ್ನ ಕೇಳಿದ ನಂತರವಾಗಿ ಈ ಜಲಗಾರ ಹೇಳ್ತಾ ಹೋಗುವಂತ ಒಂದು ಸಂದರ್ಭದಲ್ಲಿ ಅವನು ಹೇಳ್ತಾ ಹೋಗ್ತಾನೆ, ಅವನು ತನ್ನ ಕಾಯಕದಲ್ಲಿಯೋ ಅಥವಾ ತಾನು ಯಾವುದರಲ್ಲಿ ಭಗವಂತನನ್ನ ಕಂಡ ಅನ್ನುವಾಗ ಹೇಳ್ತಾನೆ ಆ ಮಾತು. ಅದಕ್ಕೆ ಅವನು ಕರೆದಾಗ ಹೇಳ್ತಾನೆ, ಗುಡಿ ಹೋಗೋಣ ಬಾ ಅಂತ ರೈತ ಕರೆದಾಗ ಆ ಮಾತನ್ನ ಹೇಳ್ತಾನೆ ಅವನು. ಅದು ಹೇಳಿದ್ದ ಅವನು, ಈ ಒಂದು ಶಿವಗುಡಿಯ ಶಿವ ಅನ್ನುವಂಥವನು ಜೋಯಿಸರ ಶಿವ. ಅದು ಇಲ್ಲಿ ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ ನೋಡಿ. ಭಟ್ಟ ಹೇಳ್ತಾ ಇದ್ದಾನೆ ಕಣ್ರಿ, ಏನಂತ ಹೇಳ್ದ, ನೋಡಯ್ಯ, ನೀನು ಸತ್ತರೆ ನನಗೇನೂ ಆಗುವುದಿಲ್ಲ, ಆದರೆ ನಾನು ದೊಡ್ಡಂತಹ ಮಡಿಬಟ್ಟೆಯನ್ನ ಮುಟ್ಟಲಿಕ್ಕೆಂದು ಬಂದೆಯಲ್ಲ, ಅದಕ್ಕೆ ಆ ಭಗವಂತ ನಿನ್ನನ್ನ ಹಿಂದಿಸಿದ್ದು ಎಂದರೆ ಇಲ್ಲಿ ಆ ಭಗವಂತನು ನನ್ನ ಮಾತು ಕೇಳ್ತಾನೇನೋ ಅನ್ನೋ ಹಾಗೆ ಹೇಳ್ತಾ ಇದ್ದಾನೆ ಕಣ್ರಿ. ನನಗೆ ಮಾತ್ರ ಭಗವಂತ ಮೀಸಲು, ನನ್ನಂಥ ಮಡಿಯ ಬಟ್ಟೆಯ ದೊಡ್ಡವನನ್ನ ಮುಟ್ಟಿ ನೀನು ಅಪವಿತ್ರ ಮಾಡ್ತಾ ಇದ್ದೀಯ. ಆ ಅಪವಿತ್ರ ಮಾಡಿದ ಕಾರಣಕ್ಕಾಗಿ ನಿನಗೆ ಆ ಒಂದು ಕಣ್ಣು ಹಿಂಗಿಸುವ ಪಾಪದ ಕೃತ್ಯ ಭಗವಂತ ನೀಡಿದ ಅನ್ನುವಂತೆ ಇದ್ದ ಭಟ್ಟನ ಮಾತು ಇಲ್ಲಿ ಇತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ನಂತರ ಹಾಗೆ ಹೇಳ್ದ, ಅವನನ್ನ ಗದರಿಸಿ ಬೈದು ನಂತರ ಅದೇ ರೀತಿಯತ್ತ ಅವನು ಮತ್ತೆ ಅದೇ ಮಂತ್ರವನ್ನ ಹೇಳಿಕೊಂಡು ಹೋಗ್ತಾ ಇದ್ದಾನೆ. ತ್ವಮೇವ ಮಾತಾ ಚ ತ್ವಮೇವ ಪಿತಾ ಹೇಳ್ದ. ಹಾಗೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ. ನೋಡ್ರಿ ಇಲ್ಲಿ ಹೇಗಿದೆ, ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಇವನ ಮಂತ್ರದಲ್ಲಿ ಎಂಥ ಸಾರವನ್ನ ಒಳಗೊಂಡಿದ್ದು. ತ್ವಮೇವ ಮಾತಾ ಪಿತಾ ತ್ವಮೇವ, ಎಲ್ಲ ತಾಯಿ, ತಂದೆ, ಬಂಧು, ಸಖ ಎಂದರೆ ಗೆಳೆಯ, ಗೆಳತಿ, ಸಖನಾಗಿರಬಹುದು, ವಿದ್ಯೆಯಾಗಿರಬಹುದು, ಸಂಪತ್ತಾಗಿರಬಹುದು. ದ್ರವೀಣಂ ಎಂದರೆ ಸಂಪತ್ತು. ದ್ರವೀಣಂ ಎಂದರೆ ಸಂಪತ್ತು. ಯಾವುದೇ ಸಂಪತ್ತಿ ಆಗಿರಲಿ ಎಲ್ಲವೂ ಕೂಡ ನಿನ್ನದೇ ಕಣಯ್ಯ, ಸರ್ವವು ನೀನೇ, ಅದರೊಳಗೆ ನೀನೇ ಇರುವೆ, ನಿನ್ನ ಮಹಿಮೆ ಇದೆ, ಎಲ್ಲರಲ್ಲೂ ಕೂಡ ಭಗವಂತ ಇದ್ದಾನೆ ಎನ್ನುವಂತ ಮಂತ್ರ ಅದು. ಆ ಮಂತ್ರದ ಪೂರ್ಣ ಅರ್ಥ ಅದನ್ನ ಕೊಡ್ತದೆ. ಅಂಥ ಪೂರ್ಣ ಅರ್ಥವನ್ನ ಒಳಗೊಂಡಂತಹ ಭಟ್ಟ ಅದನ್ನ ಆ ಮಂತ್ರವನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಆದ್ರೆ ತಾನು ಮಾಡಿದ್ದೇನು? ಅಷ್ಟೊಂದು ಅರ್ಥ ಗರ್ಭಿತವಾದಂತಹ ಮಂತ್ರದಲ್ಲಿ ಸರ್ವರೊಳಗೂ ಸರ್ವದರಲ್ಲೂ ಕೂಡ ಶಿವನಿದ್ದಾನೆ ಅನ್ನುವಂತಹ ಅರ್ಥವನ್ನ ಒಳಗೊಂಡರೂ ಕೂಡ
ಒಬ್ಬ ತಿರುಕನನ್ನ ಬೈದು ಹೀಯಾಳಿಸಿ ಹೋಗ್ತಾ ಇದ್ದಾನೆ ಕಣ್ರಿ ಭಟ್ಟ. ಆ ಮಂತ್ರ ಅವನ ಬಾಯಲ್ಲಿ ಬರುವಂಥದ್ದು ಉಚಿತವೇ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗಬಹುದು. ಹಾಗಾಗಿ ನಡೆದಂತೆ ನುಡಿಯುವವನು ಅವನಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಂಥ ಕೆಲವಾರು ವ್ಯಕ್ತಿಗಳನ್ನ ನಾವು ಈ ಸಮಾಜದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಕೆಲವರು ಇರ್ತಾರೆ, ಅವ್ರು ಹೇಳಿದಂತೆ ನಡೆಯದೇ ಇರುವಂತಹ ಕೆಲವು ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇದ್ದೇ ಇರ್ತಾರೆ. ಅಂಥ ವ್ಯಕ್ತಿಗಳ ಅನುಗುಣವಾಗಿ ಇಲ್ಲಿ ಕಠಿಣ ಪಾತ್ರವು ಕೂಡ ಹೊಂಬಳಿಸಿದೆ. ನಂತರ ತಿರುಗ ಅತಿಯಾದ ನೋವಾಗ್ಬಿಡ್ತು. ಇವ ಅವನನ್ನ ಬೈದು ಹೋಗ್ಬಿಟ್ಟ. ಆ ಹತಾಶತನದ ಒಂದು ಅಂಶ ಅವನಲ್ಲಿ ರೋಷವಾಗಿ ಹೊಂಬಳಿಸಿದ. ಅಸಹನೆ ಒಮ್ಮೊಮ್ಮೆ ಆ ಒಂದು ಕೋಪ ಮತ್ತು ಸಿಟ್ಟನ್ನು ಕೂಡ ಅದು ತಂದು ಕೊಡ್ತದೆ ಎನ್ನುವಂಥದ್ದು. ಅವನೊಳಗೆ ಆ ಹತಾಶನದ ಒಂದು ಅಂಶ ರೋಷದಿಂದ ಹೊಂಬಳಿಸಿತು. ನೀನೇಕೆ ಗುಡಿಯೊಳಗೆ ಸೇರುವೆಯಪ್ಪ ಪರಮಾತ್ಮ? ಗುಡಿಗಳಿಗೂ ಪಾಪಿಗಳ ಭೋಗಿಗಳ ಗೂಡುಗಳು. ಪೂಜೆ ಎಂಬುದು ಧರ್ಮ ಬುದ್ಧಿಯನ್ನು ಜೋಗುಳದಿ ಮಲಗಿಸುವ ಕಾಳ ಮಂತ್ರವು. ದೇವಾ ಕಾಪಾಡು ಕಾಪಾಡು ಎಂದು ಒಂದೆಡೆ ಹುಡುಕೊಳ್ತಾ ಇದ್ದಾನೆ ಈ ಒಂದು ತಿರುಗಾನುವಂತ. ಅವನ ನೊಂದ ನೋವಿನ ಸಂಗತಿಯಿಂದ ಅಥವಾ ಅಂಥ ಮನಸ್ಥಿತಿಯನ್ನು ಒಳಗೊಂಡ ಅವನಲ್ಲಿ ಆ ಒಂದು ರೋಷ ಅನ್ನುವಂಥದ್ದು ಮುಂಬಡಿಸಿದಂತ ಹತಾಶದ ರೋಷ ಅನ್ನುವಂಥದ್ದು. ಅದೇನು ರೋಷ ಅನ್ನುವಂಥದ್ದು? ಆ ಒಂದು ರೋಷ ಹೇಗೆ ಅವನಲ್ಲಿ ಮುಮ್ಮಳಿಸ್ತಾ ಇತ್ತು ಅಂದ್ರೆ ಹತಾಶತೆಯಿಂದ. ಅಂದ್ರೆ ಏನನ್ನೂ ಮಾಡದ ಸಂದರ್ಭ, ಅಸಹಾಯಕತೆ ಅವನಲ್ಲಿತ್ತು. ಏನೂ ಹೇಳದೆ ಏನೂ ಮಾಡದೆ ಅವನ ಆ ಬೇಗುದಿಯನ್ನು ಅನುಭವಿಸದೇ ಇರುವಂತಹ ಒಂದು ಹತಾಶೆ ಅವನಲ್ಲಿ. ಅಂತಹ ಹತಾಶೆಯ ಒಂದು ನೋವಿಂದ ಭಗವಂತನನ್ನ ನಿಂದಿಸಲು ಹೊರಟಿದ್ದಾನೆ ತಿರುಗ. ನೀನೇಕೆ ಗುಡಿಯೊಳಗೆ ಸೇರಿವೆಯಪ್ಪ ಪರಮಾತ್ಮ? ಯಾಕಯ್ಯ ನೀನು ಆ ಗುಡಿಯೊಳಗೆ ಸೇರ್ಕೊಂಡ್ಬಿಟ್ಟಿದ್ದೀಯ? ನಮ್ಮಂತವರನ್ನ ನೋಡ್ಲಿಕ್ಕೆ ಬರಬಾರ್ದೇ ನೀನು? ಈ ಗುಡಿಗಳಿಗೂ ಪಾಪಿಗಳ ಭೋಗಿಗಳ ಗೂಡುಗಳು. ಇಂಥ ಪಾಪಿಗಳು ನಮ್ಮನ್ನ ತಿರಸ್ಕರಿಸಿ ನಮ್ಮನ್ನ ಶೋಷಣೆಯ ಹಾದಿಯತ್ತ ಕಂಡುಕೊಂಡು ಜಾಡಿಸಿ ಹೊಡೆದು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತಹ ವ್ಯಕ್ತಿಗಳಿಗೆ ಮಾಡಿದಂತಹ ಗುಡಿಯೊಳಗೆ ನೀನ್ ಯಾಕಯ್ಯ ಕೂತಿದ್ದೀಯಾ? ಅದು ಪಾಪಿಗಳ ಗೂಡುಗಳು, ಅದು ಪಾಪಿಗಳ ಗೂಡಾಗಿದೆ. ಅಂತಹ ಗೂಡಲ್ಲಿ ನೀನ್ ಯಾಕಿದ್ದೀಯಾ? ಅಂತ ಭೋಗಿಗಳ ಆ ಗೂಡುಗಳಲ್ಲಿ ನೀನ್ ಯಾಕಿದ್ದೀಯ? ಪೂಜೆ ಎಂಬುದೋ ಧರ್ಮ ಬುದ್ಧಿಯನ್ನು ಜೋಗುಳದಿ ಮಲಗಿಸುವ ಕಾಳ ಮಂತ್ರವಾಗಿದೆ. ಇನ್ನು ಅವರೇನು ಪೂಜೆಯನ್ನ ಮಾಡ್ತಾ ಇದ್ದಾರೆ, ಅವರ ಧರ್ಮ ಬುದ್ಧಿ ಎನ್ನುವಂಥದ್ದು ಏನಿದೆಯಲ್ಲ, ಮೇಲು ಕೀಳು ಜಾತಿಯ ತಾರತಮ್ಯದ ಧರ್ಮ ಬುದ್ಧಿ ಏನಿದೆಯಲ್ಲ, ಅದನ್ನ ಜೋಗುಳದಲ್ಲಿ ಮಲಗಿಸಿ ಹಾಡುವಂತ ಕೆಟ್ಟ ಮಂತ್ರವಾಗಿ ಹೋಗಿದೆ. ಕಾಳ ಕೆಟ್ಟ, ಕಾಳ ಎಂದರೆ ಕೆಟ್ಟ. ಹಾಗಾಗಿ ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೇವೆ. ಈ ಒಂದು ಮಾತಲ್ಲಿ ಹೇಳ್ತಾ ಇದ್ದೇನೆ, ತಿರುಕನು ತನ್ನ ರೋಷದಿಂದ ನೋವಿನಿಂದ ಹೇಳ್ತಾ ಹೋಗ್ತಾ ಇದ್ದೇನೆ, ಯಾಕಯ್ಯ ನೀನು ಆ ಗುಡಿಯೊಳಗೆ ಇದ್ದೀಯ ಪರಮಾತ್ಮನೇ? ಆ ಗುಡಿ ಅನ್ನುವಂಥದ್ದು ಪಾಪಿಗಳ ಮತ್ತು ಭೋಗಿಗಳ ಗೂಡು ಆಗಿ ಹೋಗ್ಬಿಟ್ಟಿದೆ. ಅಂಥ ಗೂಡೊಳಗೆ ನೀನ್ ಯಾಕಿದ್ದೀಯ? ಅಲ್ಲಿ ಪೂಜೆಯ ರೀತಿಯಲ್ಲಿ ಧರ್ಮದ ಬುದ್ಧಿಯನ್ನ ಜೋಗುಳದೊಳಗೆ ಅದನ್ನ ಹಾಕಿಬಿಟ್ಟು ತೂಗಿಸಿ ಮಲಗಿಸುವಂತ ಕೆಟ್ಟ ಮಂತ್ರವಾಗಿ ಹೋಗಿದೆ ಅದು. ಅಂಥದ್ರಲ್ಲಿ ನೀನ್ ಯಾಕಯ್ಯ ಇದ್ದೀಯಾ? ಕಾಪಾಡಯ್ಯ, ನನ್ನನ್ನ ಕಾಪಾಡು ಬಂದು, ಇಂಥ ಧೀರರನ್ನ ಕಾಪಾಡುವ ಬಂದು ನೀನಾಗಯ್ಯ ಎಂದು ತನ್ನ ನೋವಿನ ಧೀರತೆಯಿಂದ ಆ ಭಗವಂತನಲ್ಲಿ ರೋಷದ ಹತಾಶೆಯನ್ನ ವ್ಯಕ್ತಪಡಿಸುವಂತದ್ದನ್ನ ನಾವು ಈ ಒಂದು ಪಾತ್ರದಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಇನ್ನು ಇಬ್ಬರು ತರುಣರು ಅದೇ ರೀತಿಯಂತ ಈ ಒಂದು ಇದಾದ ನಂತರವಾಗಿ ನಾವು ತರುಣರ ಪಾತ್ರವನ್ನ ನೋಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಹೀಗೆ ಒಂದೊಂದು ಪಾತ್ರದ ನಂತರವಾಗಿ ಈ ಒಂದು ಜಲಗಾರ ನಾಟಕ ಅನ್ನುವಂಥದ್ದು ನಡೀತಾ ಹೋಗ್ತಾ ಇದೆ. ಇದಾದ ನಂತರ ಇಲ್ಲಿ ಯುವಕನ ಪಾತ್ರ, ತಿರುಕನ ಪಾತ್ರ ಮತ್ತು ಭಟ್ಟನ ಪಾತ್ರವನ್ನ ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋದದಂತೆ. ನಂತರ ಮತ್ತು ಇನ್ನು ಯಾವ ಪಾತ್ರಗಳು ಈ ಒಂದು ನಾಟಕದಲ್ಲಿ ಪ್ರವೇಶವನ್ನ ಮಾಡ್ತಾ ಇವೆ, ಆ ಪಾತ್ರಗಳು ಯಾವ ಸಮಾಜದ ಮುಖವನ್ನ ತೋರ್ಪಡಿಸುವಂತದ್ದಾಗಿದೆ ಅನ್ನುವಂತಹ ವಿಚಾರವನ್ನ ನಂತರದ ಒಂದು ತರಗತಿಯಲ್ಲಿ ನೋಡುವ ವಿದ್ಯಾರ್ಥಿಗಳೇ. ಇಂದಿನ ಈ ತರಗತಿಯನ್ನ ನಾವು ಈ ಒಂದು
ಕುವೆಂಪು ಅವರ ಜಲಗಾರನ ನಾಟಕದ ತಿರುಕನ ಪಾತ್ರದೊಂದಿಗೆ ನೋಡುತ್ತಾ ನಂತರ ಅದೇ ರೀತಿಯಂತ ಮುಂದಿನ ಪಾತ್ರದ ನಿರೀಕ್ಷೆಯಲ್ಲಿ ಈ ತರಗತಿಯನ್ನ ಮುಗಿಸುವ. ವಂದನೆಗಳು ವಿದ್ಯಾರ್ಥಿಗಳು.